ಓಕೆ, ಸ್ಟಾರ್ಟ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ ಡಿಎಂಐ ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2205ನೇ ಈ ಒಂದು ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರಾಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ಅವರು ಡಿಎಕ್ಸ್ ನಲ್ಲಿ ಸುಮಾರು 25 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 25 ವರ್ಷದಲ್ಲಿ 25ಕ್ಕೂ ಜಾಸ್ತಿ ದೇಶವನ್ನು ಡಿಎಕ್ಸ್ ಮುಖಾಂತರ ವಿದೇಶಿ ಪ್ರವಾಸ ಮಾಡಿದ್ದಾರೆ. ಈಗ ಅವರ ಟೀಮ್ ಅಲ್ಲಿ ಸುಮಾರು 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, 600ಕ್ಕಿಂತಲೂ ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಆರ್ಯಭಟ ಸದ್ಮಾನ್ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, ಡಿಎಕ್ಸ್ಎನ್ ಸಾಧಕ ರತ್ನ ಅವಾರ್ಡ್ ಅನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ ಎಸ್.ಎನ್. ಶೆಟ್ಟಿ ಉಡುಪಿ, ಡಬಲ್ ಕ್ರೌನ್ ಡೈಮಂಡ್ ಅದ ಎಸ್.ಎನ್. ಶೆಟ್ಟಿ ಸರ್ ಇವತ್ತಿನ ಪ್ರಾಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಸ್ತಿದ್ದಾರೆ ಸರ್. ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಜನ ನಮ್ಮ ಈ ಬ್ಲ್ಯಾಕ್ ಕಾಫಿಯನ್ನ ಕುಡ್ದವ್ರು ಇದ್ದೀರಿ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಎಷ್ಟು ಜನ? ಯಾಕೆಂದ್ರೆ ನೀವು ಕುಡಿದಿದ್ರೆ ನಮ್ಗೆ ಹೇಳಲಿಕ್ಕೆ ತುಂಬಾ ಈಸಿ ಆಗ್ತದೆ. ಎಷ್ಟು ಜನ ಈ ಕಾಫಿಯನ್ನ ಕುಡ್ದಿದ್ದೀರಿ? ಓಕೆ, ಅಶೋಕ್ ಅವರು ಕುಡಿದಿದ್ದಾರೆ, ಶ್ರೀಧರ್ ಮೂರ್ತಿ ಅವರು, ಭಾನುಕಲಾ ಅವರು ಕುಡಿದಿದ್ದಾರೆ, ಶೈಲಾ ಅವರಿದ್ದಾರೆ, ಜಯಪ್ರಕಾಶ್ ಅವರು ಕುಡಿದಿದ್ದಾರೆ, ಬಾಲಕೃಷ್ಣ ರೈ ಅವರು ಕುಡಿದಿದ್ದಾರೆ, ಸೊ ಭಾರತಿ ಅವರು ಕುಡಿದಿದ್ದಾರೆ. ಆಮೇಲೆ ಇನ್ಯಾರು ಕುಡಿದಿದ್ರಿ? ಶರಾವತಿ ಮೇಡಮ್ ಅವರೇ, ಗುಡ್ ಗುಡ್. ಕಮಲಾಕ್ಷಿ ಅವರು ಕುಡಿದಿದ್ದಾರೆ, ಪ್ರೀತಿ ಅವರು, ಆಮೇಲೆ ಶ್ರೀಶೈಲ್ ಕೆರೂರ್ ಅವರು, ವಿದ್ಯಾನಾಯಕ್ ಅವರು, ಗಂಗಾಧರ ಆಚಾರ್ಯ ಅವರು, ಮಲ್ಲಿಕಾರ್ಜುನ್ ಕಂಬಾರ್ ಅವರು, ಹೇಮ ಅವರು, ಮಾಲ್ತೇಶ್ ಅವರು. ನೋಡಿ ಎಷ್ಟು ಜನ ಆದ್ರೂ ನೋಡಿ ಲೆಕ್ಕ ಹಾಕಿ ನೋಡಿ. ಸಾಧಾರಣ ಹಾಫ್ ಆಫ್ ಜನ ಕುಡ್ದಿದ್ದಾರೆ ಅಂತ ಆಗಿದೆ. ಸೊ ಹಾಗಾಗಿ ನಾನು ಒಂದೊಂದು ಕೇಳಿದ್ರೆ ಒಂದು 25 ಲಾಭಗಳು ಕಂಡು ಬರ್ಬೋದು ಈಗ. ಯಾಕೆಂದ್ರೆ ಅದರ್ವೈಸ್ ಯಾಕೆ ಕುಡಿತಾರೆ ಸುಮ್ಮನೆ ಈ ಕಾಫಿ ಅಲ್ವಾ? ಸುರೇಶ್ ತೇರ್ನಿ ಅವರೇ, ಶ್ರೀನಿವಾಸ್ ಅವರೇ, ಯಾರಾದ್ರೂ ಒಂದು ವರ್ಡಲ್ಲಿ ಒಂದು ಇಬ್ಬರು ಹೇಳ್ಬೋದಾ? ಒಂದೇ ವರ್ಡಲ್ಲಿ ಈ ಕಾಫಿ ಹೇಗಿದೆ, ಕುಡಿದಾಗ ಹೇಗಾಗ್ತದೆ, ಯಾಕೆ ಈ ಕಾಫಿಯನ್ನ ಕುಡಿತಾ ಇದ್ದೀರಿ? ಮಾರ್ಕೆಟ್ ಅಲ್ಲಿ 56 ಕಾಫಿ ಬರ್ತದೆ, ಇದು ನೀವು ಯಾಕೆ ಕುಡಿತಾ ಇದ್ದೀರಿ? ಒಂದು ವರ್ಡಲ್ಲಿ ಯಾರಾದ್ರೂ ಹೇಳ್ಬಿಡಿ. ಟಾಪ್ ವರ್ಡ್. ಮಾರ್ನಿಂಗ್ ಸರ್. ಜಯಪ್ರಕಾಶ್ ಅವ್ರು ಹೇಳಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್. ಜಯಪ್ರಕಾಶ್ ಹೇಳಿ. ನಮ್ಮಲ್ಲಿ ಇಷ್ಟು ಕಾಫಿ ಇದ್ರು ಬೆಸ್ಟ್ ಟೂ ಇನ್ ಒನ್. ಅದು ನೋಡ್ಲಿಕ್ಕೆ ಸಣ್ಣದಿರ್ಬೋದು, ಬಟ್ ಅದ್ರ ಕೆಲಸ ತುಂಬಾನೇ ಮಾಡುತ್ತೆ. ತುಂಬಾನೇ ಮಾಡ್ತಾ ಇದೆ. ಒಂದು ಸುಮ್ಮನೆ ನಾನು ಕೊಟ್ಟಿದ್ದು ಒಂದು ಅವ್ರಿಗೆ ತಾತ ಒಬ್ರಿಗೆ ದಮ್ ಇತ್ತು. ಅವ್ರಿಗೆ ಕಾಫಿ ಕೊಟ್ಟಿದೆ, ಕಾಫಿ ಜೊತೆ ಸಮುದ್ರವೇ ಕೊಟ್ಟಿದೆ ಸರ್. ಬಟ್ ಅವ್ರ ತಾತ ತಗೊಂಡಿಲ್ಲ. ಅಜ್ಜಿ ಏನ್ ಮಾಡಿದ್ರು, ಅಜ್ಜಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮ್ಮನೆ ವೇಸ್ಟ್ ಮಾಡೋದು ದುಡ್ಡು ಕೊಟ್ಟು ಅಂತ ಹೇಳ್ಬಿಟ್ಟು. ಅಜ್ಜಿಗೆ ಏನಂದ್ರೆ ಸುಳ್ದಲ್ಲಿ ಒಂದು ನರ ಗಂಟಾಗಿತ್ತು. ಅವ್ರ ಕಿವಿಯಲ್ಲಿ ಒಂದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರಂತೆ. ಮಗ್ಲಿದ್ದು ಫ್ರೆಂಡ್ ಯಾರೋ ನರ್ಸಿದ್ರು. ಅವ್ರು ರೆಫರ್ ಮಾಡಿ ನಾನು ಹೋಗ್ಲಿಕ್ಕೆ ನಾನು ಒಂದು ವಾರದಲ್ಲಿ ಹೋಗೋಗಿದ್ರು. ಇವ್ರಿಂದ ತಗೊಳ್ತಾ ಆ ನರನು ಗಂಟಾಗಿದ್ದ ಕ್ಲಿಯರ್ ಆಗಿದೆ. ವಾ 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 ನೋಡಿ, ಕೇಳಿ, ಸರಿಯಾಗಿ ನೋಟ್ ಮಾಡ್ಕೊಳ್ಳಿ, ಎಲ್ಲ ರೆಕಾರ್ಡ್ ನೋಟ್ ಮಾಡ್ಕೊಳ್ಳಿ. ಎಂತ ಒಂದು ಟೆಸ್ಟಿಮೋನಿಯಲ್ ನೋಡಿ. ಕಾಫಿಯಿಂದ ಈ ತರ ಆಗ್ತದೆ ಅಂತ ಹೇಳಿದ್ರೆ ಜಯಪ್ರಕಾಶ್ ಅವರೇ ಮಿರಾಕಲ್ ಮಾಡ್ಬೋದು. ಹೇಳಿ. ಓಕೆ, ಇನ್ನು ಯಾರು? ಕಂಬಾರ್ ಅವರ ಯಾರು? ಓಕೆ, ಹೇಳಿ. ಮಲ್ಲಿಕಾರ್ಜುನ್ ಕಂಬಾರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹೇಳಿ. ನಮ್ಮ ಡೇ ಸಿಕ್ಬಿಟ್ಟು ಎಲ್ಲರಿಗೂ ಶುಭಾಶಯ ಸರ್. ಎಲ್ಲರಿಗೂ ನನ್ನ ನಮಸ್ಕಾರ ಸರ್. ನಾನು ದಿವಸ ಕಾಫಿ ಕುಡಿತೀನಿ ಸರ್. ಆಮೇಲೆ ಕಾಫಿಯಿಂದ ಸರ್ ಮೈಗ್ರೇನ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸರ್. ಯಾವ ಪ್ರಾಬ್ಲಮ್? ಮೈಗ್ರೇನ್ ಮೈಗ್ರೇನ್. ಅದು ಅವಾರ್ಡ್ ಆಗಿದೆ. ಒಬ್ಬ ಲೇಡೀಸ್ ಒಂದು 6 ತಿಂಗಳ ನಿದ್ದೆ ಮಾಡ್ತಾ ಇರ್ಲಿಲ್ಲ ಸರ್ ಅವ್ರ. ಆಮೇಲೆ ಅವ್ರಿಗೆ 2 in 1 ಕಾಫಿ ಮತ್ತೆ ಸ್ಪಿರುಲಿನಾ ಕೊಟ್ಟಿದ್ದೆ ಸರ್. ಕೊಡೋದ್ರಿಂದ ಅವ್ರು ಒಂದು 15 ದಿವಸದಲ್ಲಿ ಸರ್ ಮೈಗ್ರೇನ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ನೋಡಿ, ಎರಡನೇ ಟೆಸ್ಟಿಮೋನಿಯಲ್ ಕಂಬಾರ್ ಅವರು ಹೇಳ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಕಂಬಾರ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಅಶೋಕ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಶೋಕ್ ಅವರು ಮಾತಾಡ್ತೀರಾ? ಹಲೋ ಸರ್, ಗುಡ್ ಮಾರ್ನಿಂಗ್. ಈ ಕಾಫಿಯಲ್ಲಿ ಇರೋಷ್ಟು ಒಂದು ಗುಡ್ ಫೀಲಿಂಗ್ ಯಾವ ಕಾಫಿಯಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಪ್ಲಸ್ ಹೆಲ್ತ್ ಬೆನಿಫಿಟ್ ತುಂಬಾ ಬೆನಿಫಿಟ್ ಆಗಿದೆ ಸರ್. ತುಂಬಾ ಟೆಸ್ಟಿಮೋನಿಯಲ್ ಇದೆ. ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ. ನೋಡಿ, ಅಶೋಕ್ ಅವರಿಗೆ ಈ ಕಾಫಿ ಇಲ್ದಿದ್ರೆ ಅವರಿಗೆ ಏನೋ ಒಂದು ಕಳ್ಕೊಂಡಾಗೆ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರು ಕಾಫಿ ಇಟ್ಕೊಂಡು ಹೋಗ್ತಾರೋ ನೋಡಿ. ಬೇಕಾದ್ರೆ ಅವತ್ತ 2 in 1 ಬ್ಲ್ಯಾಕ್ ಕಾಫಿ ಅಂದ್ರೆ ಅವರ ಫೇವರೇಟ್ ಕಾಫಿ. ನಾನು ಎನಿ ಟೈಮ್ ಟೀ ಹೇಳಿದ್ರೆ ಅದು ಯಾರು ಲೈಕ್ ಮಾಡೋದಿಲ್ಲ. ಅವ್ರು ಕಾಫಿಯೇ ಲೈಕ್ ಮಾಡೋದು, ಅಷ್ಟು ಅವರಿಗೆ ಅದು ಫೇವರ್ ಆಗಿದೆ. ಯಾಕೆಂದ್ರೆ ಅವರಿಗೆ ಅಷ್ಟು ಬೆನಿಫಿಟ್ ಅನ್ನ ತಗೊಂಡಿದ್ದಾರೆ. ಇನ್ನೇನಿಬಡಿ? ಯಾಕೆಂದ್ರೆ ನೀವು ಹೇಳೋದ್ರಿಂದ ಜನರಿಗೆ ಅದು ಜಾಸ್ತಿ ಇದಾಗ್ತದೆ. ನಾನು ಓಕೆ ಜನರಲ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೋದು. ಶೈಲಾ ಅವರೇ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಾನು ಟೀ ಜೊತೆಗೆ ಬೆಳಿಗ್ಗೆ ಟೀ ಕುಡಿದಾದ್ಮೇಲೆ
ಮತ್ತೆ ನಮ್ಗೆ ಈ ಕಾಫಿ ಮತ್ತೆ ಮತ್ತೆ ಕಾಫಿ ನಾವು ಕುಡಿತಾನೆ ಇರ್ತೀವಿ ಸರ್, ಬೇಕೇ ಬೇಕು. ವೆರಿ ಗುಡ್. ಒಂಥರ ನಮ್ಗೆ ಏನೋ ಕಾಫಿ ಕುಡಿದ ತಕ್ಷಣ ಎನರ್ಜಿ ಬಂದ ಫೀಲಿಂಗ್ ಸರ್. ಒಮ್ಮೆ ನಮ್ಮ ಮೂಡ್ ಎಲ್ಲ ಫ್ರೆಶ್ ಆಗ್ತದೆ, ಎಷ್ಟೇ ಟೈರ್ಡ್ ಆಗಿರ್ಲಿ. ಆಮೇಲೆ ವೆರಿ ಗುಡ್ ಡಿಟಾಕ್ಸಿಫೈಯರ್. ತುಂಬಾ ಜನರಿಗೆ ನಾವು ಕೊಟ್ಟಿದೀವಿ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಸರ್. ಟೋಟಲ್ ನಮ್ಮ ಹೆಲ್ತ್ ನ ಒಂದು ಕಾಫಿ ಮೂಲಕ ನಾವು ಕಾಪಾಡ್ಕೊಳ್ಬಹುದು ಅಂತ ಹೇಳ್ತೀನಿ ಸರ್. ವಾ 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 ವಾ, ವೆರಿ ಗುಡ್. ಓಕೆ, ಶ್ರೀನಿವಾಸ್ ಅವರೇ. ಹಾ ಸರ್, ಇದು ಇಲ್ಲಿ ಬಳಸುವಂತ ಕಾಫಿ ತಳಿ ಅರೇಬಿಕಾ ಅಂತ ಹೇಳಿ. ಆ ಓಕೆ. ಅದು ಅದರಲ್ಲಿ ಕೆಫಿನ್ ಕಡಿಮೆ ಇರುತ್ತೆ ಸರ್, ಅದಕ್ಕೆ ಇದನ್ನ ಬಳಸ್ತಾರೆ ನಮ್ಮ DXN ಕಂಪ್ನಿಯವರು. ಹ್ಮ್ ಆ ಈಗ ಸ್ಟಿಂಗ್ ಅಂತ ಹೇಳಿ ಒಂದು ಎನರ್ಜಿ ಡ್ರಿಂಕ್ ಬರುತ್ತೆ ಸರ್ ಹೊರಗಡೆ. ಹ್ಮ್ ಕೆಫಿನ್ ಜಾಸ್ತಿ ಇರುತ್ತೆ ಸರ್, ಅದು 2 ಹ್ಮ್ ಬಾಟ್ಲಿ ಕುಡಿದ್ರೆ ಅಲ್ಲೇ ಚಕ್ರ ಬಂದ್ಬಿಡುತ್ತೆ ಸರ್. ಕೆಫಿನ್ ಬಹಳ ಕಮ್ಮಿ ಇರ್ಬೇಕು ಸರ್, ಅಂದ್ರೆ ಹಾ ಆ ಹಾ ಆ ಲೆಕ್ಕ ಪ್ರಕಾರ. ಮತ್ತೆ ಇನ್ನೊಂದು ಇದ್ರೊಳಗ ಗ್ಯಾನೋಡರ್ಮ ಮಿಕ್ಸ್ ಮಾಡಿದ್ದಕ್ಕ ಅದು ಡೈಯೂರಿಟಿಕ್ ಆಗಿ ಕೆಲಸ ಮಾಡುತ್ತೆ ಸರ್. ಅದು ಕೆಫಿನ್ ಹೊರಗೆ ತೆಗೆಯುತ್ತೆ ಸರ್. ಅದು ನಾವು ಓಕೆ. ಬರೀ ಕಾಫಿ ಕುಡಿಯೋದಕ್ಕಿಂತ ನಮ್ಮ DXN ಕಾಫಿ ಕುಡಿಯೋದ್ರಿಂದ ಇದೊಂದು ಬೆನಿಫಿಟ್ ಐತೆ ಸರ್. ಇದು ಮತ್ತೆ ಬಹಳ ಮಂದಿ ಕೇಳಿನ್ ಸರ್ ನಾನು, HbA1c ಅಂತ ಹೇಳಿ ಇದು ಶುಗರ್ ಲೆವೆಲ್ ಇರ್ತಾರಲ್ಲ ಸರ್, ಅದು ಬಹಳ ಮಂದಿ ಕಡಿಮೆ ಆದಂತ ಕೇಳಿನ್ ಸರ್ ನಾನು. ಓಕೆ, ನೋಡಿ ಶ್ರೀನಿವಾಸ್ ಅವರು ನಮ್ಮವರಿಗೆ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ಸಿದ್ದಿಪೇಟೆಯಲ್ಲಿ ಹೋಗಿ ಅವ್ರು ಮಾತಾಡಿದಾಗ ಸೈಂಟಿಫಿಕ್ ಎವಿಡೆನ್ಸ್ ಇವ್ರ ಹತ್ರ ತುಂಬಾ ಇದೆ. ಇವರ ಫೋನ್ ನಂಬರ್ ತಗೊಳ್ಳಿ, ಕರೆಕ್ಟ್ ಆಗಿ ಹೇಳ್ತಾರೆ ನೋಡಿ. ಈಗ ನೋಡಿ, ಅವರು ಡೈಯೂರಿಟಿಕ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರು ನೋಡಿ. ಆ ವರ್ಡ್ ಸಾಧಾರಣ ಕೆಲವರಿಗೆ ಅರ್ಥನೇ ಆಗೋದಿಲ್ಲ ಏನಂತ. ಅವ್ರು ಹೇಳಿದ್ರು ಯಾವ ರೀತಿ ಅದು ನಮ್ಮ ಮಾಲಿಕ್ಯೂಲ್ ಅಂದ್ರೆ ಶುಗರ್ ಇದರಲ್ಲಿರುವ ನಿಮ್ಗೆ ಕೆಫಿನ್ ಮಾಲಿಕ್ಯೂಲ್ ಅನ್ನ ಹೇಗೆ ಅದು ಡೈಲ್ಯೂಟ್ ಮಾಡಿ ಹೊರಗಡೆ ಹಾಕ್ತದೆ ಅದನ್ನು ಹೇಳಿದ್ರು. ರಿಯಲಿ ಗ್ರೇಟ್ ಶ್ರೀನಿವಾಸ್ ಅವರೇ, ನೀವೆಲ್ಲ ನಮ್ಮ ಜೊತೆಗಿರೋದು ಭಾರಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮೋಸ್ಟ್ ಆಫ್ ದ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಹೇಳಿ. ನಮ್ದು ಕಾಫಿ ತೋಟ ಇದ್ರು ಸಮೇತ ನಾವು ಯೂಸ್ ಮಾಡ್ತಿರೋದು DXN ಕಾಫಿನೇ ಸರ್. ವಾ, ಇದು ನೋಡಿ, ಕಾಫಿ ತೋಟದ ಮಧ್ಯದಲ್ಲಿ ಜಯಪ್ರಕಾಶ್ ಅವರು ಇದ್ದಾರೆ, ಆದ್ರೂ ಕೂಡ DXN ಕಾಫಿ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಭಾನು ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈಗಾಗಲೇ ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಕುಡ್ದಾಯ್ತು ಸರ್. ನಾನು ನಮ್ಮ DXN ಒರಿಜಿನ್ ಕೊಕೊನಟ್ ಆಯಿಲ್ಗೆ ಮಿಕ್ಸ್ ಮಾಡಿ 1 ಸ್ಪೂನ್ ಒರಿಜಿನ್ ಕೊಕೊನಟ್ ಆಯಿಲ್ ಈ ಕಾಫಿಗೆ ಮಿಕ್ಸ್ ಮಾಡಿ ನಾನು ಡೈಲಿ ಕುಡಿತಾ ಇದ್ದೇನೆ ಸರ್. ಈಗ ಕಂಟಿನ್ಯೂಸ್ 3 ಮಂತ್ಸ್ ಕುಡಿದಿದ್ದೇನೆ. ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸರ್, 5 kg ಡೌನ್ ಆಗಿದ್ದೇನೆ ಅದು ಕುಡಿದು. ನೋಟ್ ಮಾಡ್ಕೊಳ್ಳಿ, ಭಾನುವಾರ ಫೋನ್ ನಂಬರ್ ತಗೊಳ್ಳಿ. 5 kg ಬರೀ ಕಾಫಿಯಲ್ಲಿ ಡೌನ್ ಮಾಡಿ. ಜನ ಹೇಳ್ತಾರೆ ಎಲ್ಲಿದೆ ಸರ್ ವೆಯ್ಟ್ ಕಮ್ಮಿ ಮಾಡೋದನ್ನ ನೋಡಿ. ಎಕ್ಸಾಂಪಲ್ ಹೇಳಿ ಮೇಡಮ್. ಸೊ ಅದಕ್ಕೋಸ್ಕರ ಸರ್. ಆಮೇಲೆ 11 o'clockಗೆ ಒಂದು ಟೀ ನಾವು ಕುಡಿತೇವೆ ಸರ್, DXN ಟೀ ಕುಡಿತೇವೆ. ಆಮೇಲೆ ಸಾಯಂಕಾಲ 3 in 1 ಕಾಫಿ ಕುಡಿತೇವೆ ಸರ್. ಹಾಗೆ 2 in 1 ಸಹ ಕುಡಿತೇವೆ, 3 in 1 ಸಹ ಕುಡಿತೇವೆ ಸರ್. ಹಾಗೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಒಳ್ಳೇದು ಸರ್. ಈ 3 in 1 ಗಿಂತ 2 in 1 ಬೆಟರ್ ಅಂತ ಹೇಳ್ಬೋದು ಸರ್. ತುಂಬಾ ಮತ್ತೆ ನ್ಯೂರೋ ಪ್ರಾಬ್ಲಮ್ ಸರ್, ಏನಂದ್ರೆ ನಾವು ಯಾವಾಗಲೂ ಕಂಪ್ಯೂಟರ್ ವರ್ಕ್ ಅಲ್ಲಿ ಇರ್ತೇವೆ ಸರ್, ಸ್ವಲ್ಪ ಕೈಯೆಲ್ಲ ನರ ಎಲ್ಲ ಎಳ್ದಾಗೆ ಆಗ್ತದೆ. ಸೊ ಅದು ಕೂಡ ಕಡಿಮೆ ಆಗಿ ಸರ್. ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ಭಾನು ಅವರೇ, ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎನಿಬಡಿ ಕಾಫಿಯಿಂದ ಬೆನಿಫಿಟ್ ಆದವರು ಹೇಳ್ಬೋದು, ನಿಮ್ಮ ಅಭಿಪ್ರಾಯ ಹೇಳ್ಬೋದು. ನೆಕ್ಸ್ಟ್ ನಾನು ಕಾಫಿ ಬಗ್ಗೆ ಮಾತಾಡ್ಬೋದು. ಇನ್ಯಾರಿಗೆ ಲಾಭ ಆಗಿದೆ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಸರ್, ತುಂಬಾ ವಂಡರ್ಫುಲ್ ಕಾಫಿ. ರಿಯಲಿ ಇಂತ ಒಂದು ಕಾಫಿ ನಮ್ಮ ಒಟ್ಟಿಗಿರೋದು ತುಂಬಾ ವಿ ಆರ್ ಆಲ್ ಲಕ್ಕಿ. ಯಾಕಂತಂದ್ರೆ ಗೆನೋಡರ್ಮ ಥ್ರೂ ಕಾಫಿ ಎಲ್ಲ ಹೋಗೋದ್ರಿಂದ ಕಂಪ್ಲೀಟ್ ಗೆನೋಡರ್ಮ ಬೆನಿಫಿಟ್ ಸಿಗ್ತದೆ. ಎಷ್ಟೇ ಟೈರ್ಡ್ನೆಸ್ ಇದ್ರು ಹೇಳ್ತೀನಲ್ಲ, 1 ಶಾಶೆ ಕಾಫಿ ಗೆನೋಡರ್ಮ ಕುಡಿದಿದ್ದೆ ಆದ್ರೆ ಖಂಡಿತ ವಿತಿನ್ ಎ ಮಿನಿಟ್ ಏನೋ ನಮಗೆ ಏನೋ ಹಾಗೆ ಇಲ್ವನೋ ಅಂತ ಒಂದು ಎನರ್ಜೆಟಿಕ್ ಬರುತ್ತೆ. ಮತ್ತೆ ಕಂಪ್ಲೀಟ್ ನೀವು ಏನು ನ್ಯಾಚುರಲ್ ಕಾಲ್ಸ್ ಇರ್ಬೋದು. ಮತ್ತೆ ನಮ್ಮಲ್ಲಿ ಎಷ್ಟೋ ಜನ ನಾವು ಕೊಟ್ಟಂತ ಕಾಫಿ 2 in 1 ಎಸ್ಪೆಷಲಿ 2 in 1 ಮತ್ತೆ ಸ್ಪೈರುಲಿನದಲ್ಲೇ ಕಂಪ್ಲೀಟ್ ಶುಗರ್ ನಮಗೆ ಕಂಟ್ರೋಲ್ ಬರ್ತಾ ಇದೆ ಸರ್. HbA1c ಕಂಟ್ರೋಲ್ ಬಂದಿದೆ, ಕಡಿಮೆ ಆಗಿದೆ ಅಂತೇಳಿ ತುಂಬಾ ಜನ ಬ್ಲ್ಯಾಕ್ ಕಾಫಿ ಬಗ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ನಾವು ಇದ್ರೊಟ್ಟಿಗೆ ಇದನ್ನ ನಮ್ಮ ಬ್ಲ್ಯಾಕ್ ಕಾಫಿ ಒಟ್ಟಿಗೆ ಎಲ್ಲ ಜ್ಯೂಸ್ ಆಡ್ ಮಾಡ್ಕೊಂಡು ಕುಡಿತೀವಿ, ಎಕ್ಸಲೆಂಟ್ ಟೇಸ್ಟ್ ಬರುತ್ತೆ. ಮತ್ತೆ ಸಮ್ ಕೇಸಸ್ ಅಲ್ಲಿ ಬ್ಲ್ಯಾಕ್ ಕಾಫಿ ಪುಡಿನ ಫೇಸ್ ಪ್ಯಾಕ್ ಆಗಿ ಸಹ ಮಾಡ್ಕೊಂಡು ಅದಕ್ಕೂ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಅದು ಅಲ್ಟಿಮೇಟ್ ಸರ್. ನಿಮಗೆ ಒಂದು ಕಾಫಿ ಏನೆಲ್ಲ ಕೆಲಸ ಮಾಡ್ತದೆ. ಕಾಫಿ ಅಂದ್ರೆ ಇವತ್ತು ದೂರ ಹೋಗ್ತಾರೆ ಜನ, ಈ ಕಾಫಿ ಅಂದ್ರೆ ಎಲ್ಲ ಹತ್ರ ಬರಬೇಕು. ಆ ತರ ನಮ್ಮ ಕಾಫಿ ಬೆನಿಫಿಟ್ಸ್ ಇದೆ. ವಂಡರ್ಫುಲ್ ಎಕ್ಸಲೆಂಟ್ ಕಾಫಿ ಸರ್. ಥ್ಯಾಂಕ್ ಯು ಮಾಲ್ತೇಶ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಅನುಭವ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ.
ಸರ್ ಬ್ಲಾಕ್ ಕಾಫಿ ಕೊಟ್ಟಿದ್ರಿಂದ ಸೈನಸ್ ಕಡಿಮೆ ಆಗಿದೆ ಸರ್. ವಾ, ನೋಡಿ ಸೈನಸ್ ಪ್ರಾಬ್ಲಮ್ ಯಾರು ಇದ್ದಾರೆ ನೋಡಿ ನಿಮ್ಮ ಊರಲ್ಲಿ. ಓಕೆ, ಹೇಳಿ. ಕಂಟಿನ್ಯೂಸ್ ಆಗಿ ಒಂದು 3 months ತಗೊಂಡಿದ್ರಿಂದ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದು ಇದು ಕೇಸು ವಿತೌಟ್ ಆಪರೇಷನ್ ಸೈನಸ್ ಕ್ಲಿಯರ್ ಆಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಜನ ನಮ್ ಕಾಫಿ ಕಾಸ್ಟ್ಲಿ ಅಂತ ಹೇಳ್ತಾರೆ. ನೋಡಿ, ಸೈನಸ್ ಪ್ರಾಬ್ಲಮೇ ಹೋಗ್ಬಿಟ್ಟಿದೆ ಕಾಫಿಯಲ್ಲಿ. ಎಲ್ಲಿ ಕಾಸ್ಟ್ಲಿ? ಓಕೆ, ಹೇಳಿ ಆನಂದ್ ಮಸ್ಲಿ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ ಡಿಎಕ್ಸ್ಎನ್ ಫ್ಯಾಮಿಲಿ. ಈಗಾಗಲೇ ಎಲ್ಲರೂ ಎಲ್ಲಾ ವಿಷಯನೂ ಹೇಳ್ಬಿಟ್ರು ಸರ್, ಏನೂ ಉಳಿಲಿಲ್ಲ. ನನಗಂತೂ ಈ ಕಾಫಿ ಕುಡಿತಾನೆ ಇರ್ಬೇಕನ್ನತ್ತೆ. ಒಂಥರ ಇದು ಚಟ ಆದಂಗ ಆಗ್ಯದ ನನಗ. ನಮ್ ಮಿಸ್ಸಸ್ ಹೇಳ್ತಾ ಇರ್ತೀನಿ 2 ಗಂಟೆಗೆ ಒಂದ್ಸಾರಿ ಕಾಫಿ ಟೀ ಕಾಫಿ ಟೀ ಕಾಫಿ ಟೀ ಅಂತ. ನಾವು ಬಹಳ ಒಳ್ಳೆಯ ರಿಸಲ್ಟ್ ಇದೆ ಸರ್ ಇದು. ಇದು ಶುಗರ್ಗೂ ಹೆಲ್ಪ್ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಲೋ BP ಇದ್ದವ್ರಿಗೆ ಇದು ಕಂಪಲ್ಸರಿ ಕೊಡ್ಬೇಕು. ಕಂಪಲ್ಸರಿ ಹೆಲ್ಪ್ ಆಗುತ್ತೆ ಸರ್, ಗ್ಯಾರಂಟಿ. ನಮ್ಮ ಮಗಳು ತಗೋತಾದ. ಲೋ BP 100% ಲೋ BP ಕಂಟ್ರೋಲ್ ಬರ್ತದೆ. ಬೇರೆ ಟ್ರೀಟ್ಮೆಂಟ್ ಇಲ್ಲ ಅದಕ್ಕ. ಇದೇ ಕಾಫಿನೇ 1-4 ಕಪ್ ಡೈಲಿ ಕುಡಿತಾ ಹೋದ್ರು ಅಂದ್ರೆ ಬ್ಲಾಕ್ ಕಾಫಿ ಖಂಡಿತವಾಗ್ಲೂ ಅವ್ರದ್ದು ಲೋ BP ಕಂಟ್ರೋಲ್ ಬರುತ್ತೆ ಸರ್, ಯಾವುದೇ ಅನುಮಾನ ಇಲ್ಲ. ಮತ್ತೆ ನನಗ್ ಕೂಡ ಸಾಕಷ್ಟು ಹೆಲ್ಪ್ ಆಗಿದೆ ಸರ್. ಒಂಥರ ಚಟ ಆಗಿದೆ, ಇದನ್ನ ಕುಡಿಬೇಕನ್ಸ್ತದ, ಮೇಲೆ ಕುಡಿಬೇಕನ್ಸ್ತದ. ಒಳ್ಳೆಯ ಚಟವನ್ನ ಅನುಭವ ಮಾಡಬಹುದು, ಏನ್ ತೊಂದರೆ ಇಲ್ಲ. ಒಳ್ಳೆ ಚಟ ಸರ್, ಒಳ್ಳೆ ಹ್ಯಾಬಿಟ್. ಅದಕ್ಕೆ ಇದನ್ನ ಕುಡಿತಾ ಇರ್ಬೇಕನ್ಸುತ್ತೆ. ನಮ್ ಮಿಸ್ಸಸ್ ಎಷ್ಟ್ ಸರಿ ಕುಡಿತೀರಿ ನೀವ್ ಅಂತಾರ. ನಾನ್ ಹಂಗೆ ಮಾಡಿಸಿ ಕುಡಿತಾನೆ ಇರ್ತೀನಿ. ಬಹಳ ಒಳ್ಳೆ ರಿಸಲ್ಟ್ ಇದೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಒಂದ್ಸಲ ನಮ್ಗೆ ಫಿಲಿಪೈನ್ಸ್ ಇಂದ ಒಬ್ರು ಕ್ರೌನ್ ಡೈಮಂಡ್ ಬಂದಿದ್ರು. ಆ ಕ್ರೌನ್ ಡೈಮಂಡ್ ಹೇಳಿದ್ರು ಏನಂತ ಹೇಳಿದ್ರೆ, ವಿ ಆರ್ ಸ್ವಿಮ್ಮಿಂಗ್ ಇನ್ ದ ಕಾಫಿ ಅಂತ. DXN ಕಾಫಿಯಲ್ಲಿ ಅವರು ಈಸ್ತಾರಂತೆ. ಅಂದ್ರೆ ಮೋರ್ ಆರ್ ಲೆಸ್ ಕೆಲವು ಟೈಮ್ 20 ಕಪ್ ಕುಡಿದಿದ್ದು ಇದ್ದಂತೆ ಡೈಲಿ. ಸೊ ಅದೇ ಹೇಳ್ತಾರೆ ಅವ್ರು, ಇದರಲ್ಲಿ ಯಾವುದೇ ನಿಮ್ಗೆ ಸೈಡ್ ಎಫೆಕ್ಟೇ ಆಗೋದಿಲ್ಲ. ನಾನೇ ಇದ್ದೀನಿ 20 ಕಪ್ ಕುಡ್ದವನು ಡೈಲಿ ಅಂತ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಆನಂದ್ ಮಸ್ಲಿ ಅವರು ಕೂಡ ಆ ಇದಕ್ಕೆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನೀವು ಅವರಿಗೆ ಹೇಳಿ ಮಾತಾಡ್ಬೋದು. ಓಕೆ, ಆಮೇಲೆ ಗುಡ್ ಮಾರ್ನಿಂಗ್. ಓಕೆ, ಆನಂದ್ ಮಸ್ಲಿ ಕ್ಲೋಸ್ ಮಾಡಿ. ಓಕೆ, ಮಾತಾಡ್ಲಿ ಸರ್, ಮಾತಾಡ್ಲಿ. ಓಕೆ, ಹೇಳಿ. ಗುಡ್ ಮಾರ್ನಿಂಗ್. ಈ ಕಾಫಿ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಒಂದೊಂದು ಒಬ್ಬೊಬ್ಬರದು ತುಂಬಾ ಈಗ ನಾನು ಈಗ ಸದ್ಯದಲ್ಲಿ ಒಂದು 3 months ಬ್ಯಾಂಗ್ಳೂರಲ್ಲಿ ಒಬ್ಬ ಗಂಗಮ್ಮ ಅಂತ ಇದ್ರು. ಅವ್ರ ಮಗಳು, ಅವ್ರಿಗೆ ಥೈರಾಯ್ಡ್ ಇತ್ತು. 150 mg ಥೈರಾಯ್ಡ್ ನಾರ್ಮಲ್ ಅಂತ ಅವರು ಮೆಡಿಸಿನ್ ತಿಂತ ಇದ್ರು. ಓವರ್ ವೆಯ್ಟು. ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಫರ್ ಡೇ 1 ಸ್ಯಾಶಿ ಬ್ಲ್ಯಾಕ್ ಕಾಫಿ, ಮತ್ತೇನು ಕೊಡ್ಲಿಲ್ಲ ಅವ್ರಿಗೆ, ಅಷ್ಟೇ ಹೇಳ್ತಾ ಇದ್ದೆ. ಈಗ ನೋಡಿ 150 mg ಇದ್ದಿದ್ದು ಈಗ 3 months ಅಲ್ಲಿ ಓನ್ಲಿ 25 mg ಬಂದಿದ್ದಾರೆ ಅವರು. ವಾ, ನೋಟ್ ಮಾಡಿಕೊಳ್ಳಿ. ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ಯಾರು ನಿಮ್ ಫ್ರೆಂಡ್ ಸರ್ಕಲ್ ಎಷ್ಟು ಜನ ಈ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಹೆಣ್ಮಕ್ಳು. ಓಕೆ, ಹೇಳಿ, ಕಂಟಿನ್ಯೂ ಮಾಡಿ. ಆಮೇಲೆ ವಿಷಯ ಗೊತ್ತುಂಟಾ, ತುಂಬಾ ಜನರಿಗೆ ಇದು ಐಡಿಯಾ ಇಲ್ಲ. ಈಗ ಏನ್ ಗೊತ್ತು, ಒಂದು ಕಾಫಿ 2 in 1 ಬ್ಲ್ಯಾಕ್ ಕಾಫಿಯಿಂದನೇ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಕಾಫಿ ಪ್ರಿಯರ್ ತುಂಬಾ ಇದ್ದಾರೆ. ಜನರಲ್ ಆಗಿ ಹೇಳೋದಾದ್ರೆ, ಈಗ ನಾವು ಬರೀ ಒಂದು ಕಾಫಿ ಬಗ್ಗೆನೇ ಲೆಕ್ಚರ್ ಮಾಡ್ಬೋದು. ಅಲ್ಲಿ ಮಾಡೋದರಿಂದ, ಅವರು ಬರೀ ಕಾಫಿ ಕುಡಿಸೋದ್ರಿಂದ ನೀವು ತಿಂಗಳಿಗೆ ಲಕ್ಷ ಗಂಟ್ಲೆ ಅರ್ನ್ ಮಾಡ್ಬೋದು. ಬರೀ ಒಂದು ಕಾಫಿ, ಮತ್ತೆ ಏನ್ ಮಾತಾಡೋದು ಬೇಡ. ಓನ್ಲಿ ಒಂದು 2 in 1 ಬ್ಲ್ಯಾಕ್ ಎಲ್ಲಿ ಸಿಗೋದಿಲ್ಲ ಅದನ್ನೇ. ಆ ತರ ನಾವು ಒಂದು ಪ್ಲಾನ್ ಅಂದ್ರೆ ಆ ಸಿಸ್ಟಮ್ ಅಲ್ಲಿ ಹೋದಾಗ ಅವ್ರು ಬರೀ ಕಾಫಿ ಕುಡಿದ. ಈಗ ನೀವು ಶೆಟ್ರು ಒಂದು ಹೇಳಿದಿರಲ್ಲ, ಒಬ್ಬರು ನೋಡಿ ಒಂದು ಕಾಫಿಯಿಂದ ಆನ್ಲೈನ್ ಬಿಸ್ನೆಸ್ ಎಷ್ಟು ಕೋಟಿ ಗಂಟ್ಲೆ ಅರ್ನ್ ಮಾಡ್ತಾ ಇದಾರಂತ. ಡೆಫಿನೆಟ್ಲಿ ಅದೇ ಹೇಳಿದ್ ನಾನು ನಿಮ್ಗೆ. ಬರೀ ನಿಮ್ಗೆ ಇನ್ನೊಂದು ನಿಮ್ಗೆ 2-3 ವಿಡಿಯೋ ಕೊಡ್ತೀನಿ ಬೇಕಾದ್ರೆ, ಬರೀ ಕಾಫಿ ವಿಡಿಯೋ ಎಷ್ಟೆಷ್ಟು ನಿಮ್ಗೆ ಅರ್ನ್ ಮಾಡ್ತಾರೆ. ಒಬ್ಬ ಮರ್ಸಿಡೀಸ್ ಬೆಂಜ್ ತಗೊಂಡಿದ್ದಾರೆ. ಮರ್ಸಿಡೀಸ್ ಬೆಂಜ್ ಕಾಫಿ ಬಿಸ್ನೆಸ್ ಅಲ್ಲಿ, ಗ್ಯಾನೋಡರ್ಮಾ ಕಾಫಿ ಬಿಸ್ನೆಸ್ ಅಲ್ಲಿ ಒಬ್ಬ ಮರ್ಸಿಡೀಸ್ ಬೆಂಜ್ ತಗೊಂಡಿದ್ದಾನೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ಅದಕ್ಕೆ ನಾನೀಗ ಕಾಫಿ ಬಗ್ಗೆ ಮಾತಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು ನಿಲೇಶ್ ಅವರೇ. ಆನಂದ್ ಮಸ್ಲಿ ಅವರೇ, ಕ್ಲೋಸ್ ಮಾಡ್ತೀರಾ? ಸರ್, ಅದೇ ಈಗ ನಮ್ಮ ಏನು ಮೊಬೈಲ್ ಕ್ಯಾಂಟೀನ್ ಇದೆ, ಈ ಕ್ಯಾಂಟೀನ್ ದಲ್ಲಿ ಕೂಡ 5-6 ಜನ ಡೈಲಿ ಕಂಪಲ್ಸರಿ ಕಾಫಿ ಕುಡಿತಾರೆ. ಕಾಫಿನೇ ಬೇಕು ಅವ್ರಿಗೆ. ಓಕೆ, ವೆರಿ ಗುಡ್. ನೋಡಿ, ಅದು ಅಷ್ಟೊಂದು ಅವರಿಗೆ ಬೇಕನ್ಸುತ್ತೆ ಸರ್. ಅದನ್ನ ಕಂಪಲ್ಸರಿ ಬರ್ತಾರೆ. ನಾವು ಒಂದ್ ದಿವಸ ಸೂಟಿ ಮಾಡಿದ್ರೆ ಯಾಕೆ ಬಂದಿರ್ಲಿಲ್ಲ ಅಂತ ಕೇಳ್ತಾರೆ. ನೀವು ಅವರಿಗೆ ವೆರಿ ಗುಡ್. ಥ್ಯಾಂಕ್ ಯು ಒಳ್ಳೆ ರಿಸಲ್ಟ್ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಪಾಟೀಲ್ ಅವರೇ, ಮಾತಾಡಿ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕಾಫಿ ಅಂತೂ ನಾನು ಡೈಲಿ 2 ಕಾಫಿ ಕುಡಿತಾ ಇದ್ದೀನಿ. ಬಟ್ ಒಂದು ಟೆಸ್ಟಿಮನಿ ಸರ್, ನಮ್ಮ ಮಗಳದೇ ಸರ್. ಮೊನ್ನೆ ಒಂದು 20 ದಿವಸ ತೆಳಗಾಕಿಗಿ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜ್ MBBS ಫಸ್ಟ್ ಇಯರ್ ಸರ್. ಈ ವರ್ಷ ಹ್ಯಾಂಡ್ ಶೇಕಿಂಗ್ ಆಗ್ತಾ ಇತ್ತು.
ಹೈ ಟೆಂಪ್ರೇಚರ್ ಬಂದಿದೆ ಸ್ವಲ್ಪ ರೀ. ಹ್ಯಾಂಡ್ ಶೇಕಿಂಗ್ ಆಗ್ತದ್ರ ಅಲ್ಲಿ ನ್ಯೂರಲಜಿಸ್ಟ್ ಅಲ್ಲಿ ಕಾಲೇಜ್ದಾಗ ನೋಡ್ಬಿಟ್ಟು ಅವ್ರು ಅಂದ್ರು ನೋಡಮ್ಮ ಈಗ ರೆಸ್ಟ್ ಮಾಡು, ಆಮೇಲೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಬಂದು ಸೆಂಟರ್ಗೆ ಬಂದು ಸ್ಕ್ಯಾನಿಂಗ್ ಮಾಡ್ಕೊಂಡ್ ಹೇಳಿರಿ. ನಾ ಬಂದ್ಮೇಲೆ ಆಕಿಗೆ ಕಾಫಿ ಮತ್ತು ಕೋಕೋಜಿ ಎರಡು ಮಿಕ್ಸ್ ಮಾಡಿಕೊಂಡು ನನಗೆ ಹೇಳು ಅಂತ ಹೇಳ್ದ. ವಿತಿನ್ 1 ಅವರ್ದಾಗ ಏನಪ್ಪಾ ಅಂದ್ರೆ ಕೈ ಶೇಕಿಂಗ್ ಕಡಿಮೆ ಆಗ್ಯದ. ಮಗಳಿಂದ ಬಿ ನಾ ಹೇಳಕ್ ಹಚ್ತೇನೆ ಸರ್, ಯಾವಾಗಾರ ಫ್ರೀ ಇದ್ದಾಗ. ಆಯ್ತು. ರಿಯಲಿ ನೋಡಿ ಹೇಗೆ ಇನ್ಸ್ಟೆಂಟ್ ಅಂದ್ರೆ ಬಾಡಿಯಲ್ಲಿ ಏನ್ ಗೊತ್ತುಂಟ, ಕೆಲವು ಟೈಮ್ ಈಗ ಕಾಲೇಜಲ್ಲಿ ಇರ್ಬೋದು, ಏನೋ ಇನ್ಸ್ಟೆಂಟ್ ಪ್ರೆಷರ್ ಇರ್ಬೋದು, ಅಥವಾ ಏನೋ ಒಂದು ಒತ್ತಡ ಅದರ ಬೇಗ ಇರ್ಬೋದು, ಅದರಿಂದ ಅದು ಆಗಿರ್ತದೆ ಬೈ ಓವರ್ ಸೈಟ್. ಟೆಂಪ್ರೇಚರ್ ಬಂದು ಸರ್ ಸ್ವಲ್ಪ ಕಾಲೇಜಲ್ಲಿ ಓಹೋ ಕೈ ಶೇಕಿಂಗ್ ಆದ ತಕ್ಷಣ ಅದು ಅವ್ರು ನ್ಯೂರಲಜಿಸ್ಟೇ ಕ್ಲಾಸ್ ಇತ್ತಂತ. ಅವ್ರು ನೋಡಿದ್ಮೇಲೆ ನೋಡಮ್ಮ ನೀ ಸೆಂಟರ್ಗೆ ಬಂದ್ಬಿಡು, ನಾ ನಿನ್ ಸ್ಕ್ಯಾನಿಂಗ್ ಮಾಡ್ತಾ ಅಂದ್ರೆ ಠೀಕ್ ಅಲ್ಲಿ ಹೋಗಂತ ಹೇಳ್ದ. ನಾ ಫೋನ್ ಮಾಡಿದ್ರೆ ನಾ ಮತ್ತೆ ಮನೆಗೆ ಬಂದ್ ಕುಡಿ ಅಂತ ಹೇಳ್ದ. 10 ತನ ಬಿಲ್ಕುಲ್ ಓಕೆ ಸರ್. ಮರನೇ ದಿನ ಅವ್ರು ಹೋಗಿ ಭೇಟಿ ಆದ್ಮೇಲೆ ಎಲ್ಲ ಫ್ರೆಶ್ ಆಗಿದ್ ಅವ್ರು ಬಹಳ ಅವ್ರಿಗೆ 1-2 ಕಾಫಿ ಕೊಟ್ಟಿವಿ ಸರ್ ಕುಡ್ಲಿಕ್ಕೆ. ರಿಯಲಿ ಗ್ರೇಟ್. ಥ್ಯಾಂಕ್ ಯು ಪಾಟೀಲ್ ಅವರೇ. ಇಂತ ಒಂದು ಟೆಸ್ಟಿಮೋನಿಯಲ್ ಎಲ್ಲ ನೀವು ರೆಡಿ ಮಾಡ್ತಾ ಹೋಗಿ. ಜನರಿಗೆ ಏನ್ ಗೊತ್ತುಂಟಾ ನಿಮ್ಗೆ, ನಾವು ಹೇಳಿದ್ರೆ ಕೇಳುದಿಲ್ಲ. ಈ ತರ ಟೆಸ್ಟಿಮೋನಿಯಲ್ ಇದ್ರೆ ಮಾತ್ರ ಅವ್ರು ಕರೆಕ್ಟ್ ಆಗಿ ಅದನ್ನ ಫಾಲೋ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಓಕೆ ಸರ್, ಈಗ ನಮ್ಮ ಮಗಳು ಮೆಡಿಕಲ್ ಕಾಲೇಜ್ ಕೋಕೋಜಿ ಮತ್ತೆ ಲೆಮನ್ಜಿ ಎರಡು ಏನಪ್ಪಾ 5 ಪ್ಯಾಕೆಟ್ ಒಯ್ದಾಳ್ರಿ ಕುಡ್ಲಾಕ್ರಿ ಹುಡುಗಿಯರಿಗೆ. ಹೌದಾ? ಓಕೆ ಕೊಡ್ಲಿ ಅವರಿಗೆ. ಸ್ಪಿರುಲಾವನ್ನು ಕೊಡಿ. ಲೇಡೀಸ್ ಆಲ್ವೇಸ್ ಸ್ಪಿರುಲಾವನ್ನು ತಗೊಳ್ಳಿ. ಸ್ಪಿರುಲ್ನ ಈಕಿ ತಗೋತಾ ಇದ್ದಾಳ್ರಿ, ಬೇರೆ ಹುಡುಗಿಯರೆಲ್ಲ ಅವೆಲ್ಲ ಯೂಸ್ ಮಾಡ್ತಾರ್ರಿ. ಓಕೆ ರೈಟ್. ನೋಡಿ ಅವರು ಸಹ ಮಾರ್ಕೆಟ್ ಮಾಡಬಹುದು. ಈಗ ನನಗೆ ಅದೇ ಹೇಳಿ ಜಯೇಶ್ ಅವರು ಅದೇ ಹೇಳಿದ್ದು, ಕಾಲೇಜು ಸ್ಕೂಲಲ್ಲಿ ಇದ್ಕೊಂಡು ನೀವು ಹೇಗೆ ಬಿಸ್ನೆಸ್ ಮಾಡಬಹುದು ಅಂತ ಅವ್ರು ವಿಡಿಯೋ ಹಾಕಿದ್ರು ನೋಡಿ. ಸೊ ಯು ಕ್ಯಾನ್ ಆಲ್ಸೋ ಡೂ ಇಟ್. ಅವರಿಗೆ ನಿಮ್ಮ ಮಗಳಿಗೂ ಹೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ನಾನು ನಿಮ್ಗೆ ನಾಳೆ ಹೇಳ್ತೀನಿ ನೋಡಿ, ಇದ್ರ ಬಗ್ಗೆ ಗ್ಯಾರಂಟಿ ಕೊಡೋದು ಒಂದು, ನೀವು ಯಾರಿಗಾದ್ರೂ ಒಂದ್ಸಲ ನಿಮ್ಮ ಹತ್ರ ಬಂದ್ರೆ ಅವರಿಗೆ ನೀವು ಇದನ್ನ ವರ್ಕ್ ಆಗೋದ್ರ ಬಗ್ಗೆ ನೀವು ವಿತಿನ್ ನೋಟ್ ಒಂದು ಅರ್ಧ ಗಂಟೆಯಲ್ಲಿ ರಿಸಲ್ಟ್ ತೋರಿಸ್ಬೋದು. ಯಾರ್ಯಾರು ಗೊತ್ತುಂಟಾ ನಿಮ್ಗೆ ಅರ್ಧ ಗಂಟೆಯಲ್ಲಿ ರಿಸಲ್ಟ್ ತೋರ್ಸ್ಲಿಕ್ಕೆ ಆಗ್ತದೆ. ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಹೇಳಿ, ನೀವು ವಾಶ್ರೂಮ್ ಇದ್ರೆ ವಾಶ್ರೂಮ್ಗೆ ಹೋಗಿ ಬನ್ನಿ ಅಂತ ಹೇಳಿ. ಹೋಗಿ ಬರ್ತಾರೆ. ಬಂದ ನಂತರ ಒಂದು ಫುಲ್ ಪ್ಯಾಕೆಟ್ ಒಂದು ಸಾಧಾರಣ 150 ml 150 ml ಗೆ 1 ಫುಲ್ ಪ್ಯಾಕೆಟ್ ಹಾಕ್ಬಿಡಿ. ಅವರಿಗೆ ಲೈಕ್ ಇದ್ರೆ ಹಾಗೆ ಬ್ಲ್ಯಾಕ್ ಕುಡಿಲಿ, ಲೈಕ್ ಇಲ್ಲ ಅಂದ್ರೆ ಸ್ವಲ್ಪ ಅವರಿಗೆ ನಮ್ದು ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿ ಅವರಿಗೆ ಕುಡಿಸ್ಬಿಡಿ, ಕುಡೀರಿ ಅಂತೇಳಿ. ಮತ್ತೆ ನೀವು ಎಲ್ಲಿಗೂ ಹೋಗ್ಬಾರ್ದು ಅಂತ ಹೇಳಿ ಅವ್ರಿಗೆ. ಅರ್ಧ ಮುಕ್ಕಾಲು ಗಂಟೆ ನಿಮ್ಮ ಹತ್ರ ಅವರು ನೋಡಿಬೇಕಾದ್ರೆ ಎಷ್ಟು ಬೇಗ ಬಾತ್ರೂಮಿಗೆ ಹೋಗ್ಬೇಕು ಅಂತ, ನೀವು ಹೋಗ್ಬೇಡಿ ಅಂತೇಳಿ. ಸೊ ದಟ್ ಈಸ್ ದ ಟೆಸ್ಟಿಮೋನಿಯಲ್. ನಮ್ಮ ಬಾಡಿಯನ್ನು ಡಿಟಾಕ್ಸಿಫಿಕೇಶನ್ ಮಾಡೋದ್ರಲ್ಲಿ ಆಗ ನಮ್ಮ ಶ್ರೀನಿವಾಸ್ ಅವರು ಹೇಳಿದ್ರು, ಅಷ್ಟು ಕ್ಲೀನ್ ಆಗಿ ಅದು ವರ್ಕ್ ಆಗ್ತದೆ. ಬಾಡಿಯ ಬ್ಲಡ್ ಅನ್ನ 1.5 ಟೈಮ್ ಜಾಸ್ತಿ ಮಾಡ್ತದೆ ನೋಡಿ ಸರ್ಕ್ಯುಲೇಷನ್. ಬಾಡಿಯಲ್ಲಿ ಯಾವುದೇ ಅನ್ವಾಂಟೆಡ್ ಇದ್ರೆ ಇಮ್ಮಿಡಿಯೇಟ್ ಅದನ್ನ ತೆಗೆದು ಬಾಡಿಯಿಂದ ಹೊರಗೆ ಹಾಕ್ತದೆ. ಅದೇ ನಿಮ್ಗೆ ಮೂತ್ರ ಬರುವಂತದ್ದು. ಅರ್ಧ ನಿಮ್ಗೆ ಗಂಟೆ ಒಳಗಡೆ ನೀವು ವಾಶ್ರೂಮ್ ಹೋಗಿ ಬನ್ನಿ, ಪುನಃ ಅರ್ಧ ಗಂಟೆ ಒಳಗಡೆ ಅದು ಡಿಟಾಕ್ಸಿಫಿಕೇಶನ್ ಮಾಡಿ ಬಾಡಿಯಲ್ಲಿ ಎಕ್ಸಸ್ ಇದ್ದದ್ದೆಲ್ಲ ಹೊರಗೆ ಆಗ್ತದೆ. ಅದನ್ನ ನೀವು ಯಾರಿಗಾದ್ರೂ ಚಾಲೆಂಜ್ ಮಾಡಿ ನೀವು ಹೇಳ್ಬೋದು, ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ನಂಬರ್ 1 ಕಾಫಿ ನೀವೆಲ್ಲ ಶೇರ್ ಮಾಡಿದಿರಿ, ಆದ್ರೂ ಕೂಡ ನಾನು ಕೆಲವು ಪಿಕ್ಚರ್ ಅನ್ನ ನಿಮ್ಗೆ ತೋರ್ಸೋಣ. ಸೊ ದ DXN ಕಾಫಿ ರೇಂಜ್, ನಮ್ಮ ಸಾರಂಗ್ ಮೇಡಮ್ ಅವರು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಒಂದು ಡೀಟೇಲ್ ಕೊಟ್ಟಿದ್ದಾರೆ. ಸೊ ಆದ್ರಿಂದ ನೀವು ಇದನ್ನ ಫ್ರೀ ಇದ್ದಾಗ ಅವರ ವಿಡಿಯೋ ನೋಡಿ, ಬಾರಿ ಒಳ್ಳೇದಿದೆ. ಯಾಕೆಂದ್ರೆ RBC ಚಾನಲ್ ಅಲ್ಲಿ ಅವರು ಮಾತಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಈಗ ನೀವೇನು ಇಷ್ಟೋ ತನಕ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದರ ಟೆಸ್ಟಿಮೋನಿ ಅದೇ ಕಾಫಿ ಇಲ್ಲಿದೆ ನೋಡಿ. ಸೊ ಏನೆಲ್ಲ ವರ್ಲ್ಡ್ಸ್ ಫಸ್ಟ್ ಅಲ್ಕಲೈನ್ ಕಾಫಿ, ನೀವು ಈ ತರ ನೀವೆಲ್ಲ ಎಕ್ಸಿಬಿಟ್ ಮಾಡಬೇಕು, ನೀವು ಪ್ರೆಸೆಂಟೇಷನ್ ಮಾಡಬೇಕು. ವರ್ಲ್ಡ್ಸ್ ಫಸ್ಟ್ ಯಾವ್ದಾದ್ರು ಅಲ್ಕಲೈನ್ ಕಾಫಿ ಇಲ್ಲ, ಪ್ರಪಂಚದಲ್ಲೇ ಇಲ್ಲ. ದಿಸ್ ಈಸ್ ದ ವರ್ಲ್ಡ್ ಫಸ್ಟ್ ಅಲ್ಕಲೈನ್ ಕಾಫಿ. ಅದಕ್ಕೋಸ್ಕರ ಆ ರೀತಿಯಲ್ಲಿ ಕೆಲಸ ಮಾಡೋದು. ಸೊ ದಟ್ ಈಸ್ DXN Lingzhi coffee. Lingzhi, the first coffee in the world that neutralize the caffeine. ಅದನ್ನ ಡೀಟೇಲ್ ಕೊಟ್ಟಿದ್ದಾರೆ, ಹೌದಾ? ಅಂಡ್ ಏನ್ ಮಾಡ್ತದೆ ವಿತ್ ಅಡಿನೋಸೈನ್ ಅಂತ ಒಂದು ಇದರಲ್ಲಿ ಒಂದು ಎಲಿಮೆಂಟ್ಸ್ ಇದೆ. ಯಾವ್ದ್ರಲ್ಲಿ? ಗ್ಯಾನೋಡರ್ಮದಲ್ಲಿ. ಇದು ಹೇಗೆ ಆಗ ಹೇಳಿದ್ರು ನಿಮ್ಗೆ, ಲೋ ಬಿಪಿಗೆ ನಮ್ಮ ಆನಂದ್ ಮಸ್ಲಿ ಅವರು ಹೇಳಿದ್ರು. 100% ರೈಟ್. ಯಾಕಂದ್ರೆ ಇದರಲ್ಲಿ ಅಡಿನೋಸೈನ್ ಇದೆ. ಅಡಿನೋಸೈನ್ ಏನ್ ಮಾಡ್ತದೆ? ಹೈ BP ಮೇಲೆ ವರ್ಕ್ ಆಗ್ತದೆ, ಲೋ BP ಮೇಲೂ ವರ್ಕ್ ಆಗ್ತದೆ, ಹೈ ಶುಗರ್ ಮೇಲೆ ಹೋಗ್ತಾರೆ, ಲೋ ಶುಗರ್ ಮೇಲೂ ಹೋಗ್ತಾರೆ, ಹೈಪರ್ ಥೈರಾಯ್ಡ್ ಮೇಲೆ ಹೋಗ್ತಾರೆ, ನಿಮ್ಗೆ ಹೈಪೋಥೈರಾಯ್ಡ್ ಮೇಲೆ ವರ್ಕ್ ಆಗ್ತದೆ. ಇದು ಜಸ್ಟ್ ಲೈಕ್ ಎ ಸ್ಟೆಬಿಲೈಸರ್ ಇದ್ದಾಗ. ಅದು ಕೆಫೈನ್ ಜೊತೆಗೆ ಯಾವಾಗ ಸೇರ್ಕೊಳ್ತದೋ ಆ ನ್ಯೂಟ್ರಲೈಸ್ ಮಾಡ್ಬಿಡ್ತದೆ. ಯಾವುದನ್ನ? ಕೆಫಿನ್ ಅನ್ನ ನ್ಯೂಟ್ರಲೈಸ್ ಮಾಡ್ತದೆ. ಅದರಿಂದ ಕೆಫಿನ್ ಇಂದ ನಿಮ್ಗೆ ಏನೋ ಹಾನಿ ಆಗದಿದ್ದಾಗೆ ಅದು ನೋಡ್ಕೊಳ್ತದೆ. ದಟ್ ಈಸ್ ದ ಫಸ್ಟ್ ಥಿಂಗ್. ದ ಹೆಲ್ತ್ ಬೆನಿಫಿಟ್ಸ್ ಆಫ್ ಡ್ರಿಂಕಿಂಗ್ DXN Ganoderma ಕಾಫಿ
ಫಸ್ಟ್ ಇದು ತಗೊಂಡಾಗ ನಿಮಗೆ ಯಾಕೆ ಇಷ್ಟು ವರ್ಕ್ ಆಗುತ್ತದೆ ಅಂದರೆ ಎನರ್ಜಿಯನ್ನು ಬೂಸ್ಟ್ ಅಪ್ ಮಾಡಿಬಿಡ್ತದೆ. ನಾನು ಹೇಳಿದಲ್ಲ 1.5 ಪಟ್ಟು ಬ್ಲಡ್ ಸರ್ಕ್ಯುಲೇಷನ್ ಇದು ಜಾಸ್ತಿ ಮಾಡ್ತದೆ, ಆಟೋಮೆಟಿಕ್ ಎನರ್ಜಿ ಬೂಸ್ಟರ್. ಎರಡನೇದಾಗಿ ಲಿವರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್ ಇನ್ ಅವರ್ ಬಾಡಿ. ಸೊ ನಾವೇನು ತಗೊಳ್ತೀವಿ, ಏನು ತಿಂತೀರಿ, ಏನು ಕುಡಿತೀರಿ, ಅದನ್ನೆಲ್ಲ ಏನು ಜೀರ್ಣ ಮಾಡಿಬಿಟ್ಟು ಬಾಡಿಗೆ ಏನು ಬೇಕೋ ಅದನ್ನು ತಗೊಂಡು ಉಳಿದದ್ದನ್ನು ಹೊರಗೆ ಹಾಕೋ ಕೆಲಸ ಮಾಡೋದು ಯಾವುದು? ಲಿವರ್. ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಎಷ್ಟು ಸೇಫ್ ಮಾಡಬೇಕು ಅದು ಈ ಕಾಫಿ ತಗೊಂಡಾಗ ಅದು ಸೇಫ್ ಆಗ್ತದೆ. ನೆಕ್ಸ್ಟ್ ಇದ್ದ ಡಿಪ್ರೆಷನ್ ಟ್ರೀಟ್ಮೆಂಟ್. ಯಾರಿಗೆಲ್ಲ ನಿಮಗೆ ಒತ್ತಡ ಜಾಸ್ತಿ ಇದೆ, ಪ್ರೆಷರ್ ಜಾಸ್ತಿ ಇದೆ, ಅಥವಾ ನಿಮಗೆ ಬೇರೆ ಬೇರೆ ರೀತಿ ಇರ್ಬೋದು, ಸೋಷಿಯಲ್ ಪ್ರೆಷರ್ ಇರ್ಬೋದು, ಅಥವಾ ನಿಮ್ಮ ಜಾಬ್ ಪ್ರೆಷರ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಪ್ರೆಷರ್ ಇರ್ತದೆ. ಅದಕ್ಕೆ ಇದು ಟ್ರೀಟ್ಮೆಂಟ್ ಆಗಿ ವರ್ಕ್ ಆಗ್ತದೆ ಅಂತ ನೋಡಿ. ಯಾವ ರೀತಿ ಪ್ರೆಷರ್ ಆಗ ಯಾರೋ ಮೈಗ್ರೇನ್ ಅಂತ ಹೇಳಿದ್ರು, ಮೈಗ್ರೇನ್ ಆಲ್ಸೋ ನಿಮಗೆ ಒಂದು ಅರ್ಧ ತಲೆನೋವು, ಅದಕ್ಕೆ ಟ್ರೀಟ್ಮೆಂಟ್ ಆಗಿ ವರ್ಕ್ ಆಗ್ತದೆ, ಹೋಗ್ಬಿಡ್ತದೆ. ಈಗ ನಮ್ಮ ವೈಜನಾಥ್ ಪಾಟೀಲ್ ಅವ್ರು ಹೇಳಿದ್ರು, ಅರ್ಧ ಗಂಟೆಯಲ್ಲಿ ಕರೆಕ್ಟ್ ಆಯ್ತು ಅಂದ್ರೆ ಇಮ್ಯಾಜಿನ್ ಮಾಡಿ ಹೇಗೆ ವರ್ಕ್ ಆಗ್ತದೆ. ಗ್ಯಾನೋಡರ್ಮಾ, ದ ಸ್ಕಿನ್ ಕ್ಯಾನ್ಸರ್ ಪ್ರಿವೆನ್ಷನ್. ಈ ಸ್ಕಿನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೇನಾದರೂ ಕೆಲವು ಅನ್ಹೀಲಿಂಗ್ ಅಲ್ಸರ್ಗಳು ಅದು ಕಂಟಿನ್ಯೂ ಆದರೆ ಕ್ಯಾನ್ಸರ್ ಆಗುವ ಲಕ್ಷಣಗಳು ಬಂದ್ಬಿಡ್ತದೆ, ಅದನ್ನು ಇದು ಪ್ರಿವೆಂಟ್ ಮಾಡ್ತದೆ. ಪ್ರೋಸ್ಟೇಟ್ ಕ್ಯಾನ್ಸರ್ ಪ್ರಿವೆನ್ಷನ್. ಎಷ್ಟು ಜನ ಇವತ್ತು 40-45 ಆದ್ರೂ ಕೂಡ ಸ್ಟಾರ್ಟ್ ಆಗ್ಬಿಡ್ತದೆ. ಪ್ರೋಸ್ಟೇಟ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ತದೆ. ಸೊ ಇದು ತಗೊಂಡಾಗ ನಿನ್ನೆ ಯಾರೋ ಹೇಳಿದ್ರಪ್ಪ ಪ್ರೋಸ್ಟೇಟ್ ಎಲ್ಲ ಇತ್ತು ಅವರಿಗೆ, ಇವಾಗ ಕರೆಕ್ಟ್ ಆಗಿದ್ದಾರೆ ಅಂತ. ಸೊ ಯಾಕೆಂದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ನ ಇದು ಪ್ರಿವೆಂಟ್ ಮಾಡ್ತದೆ. ಲೋವರ್ ರಿಸ್ಕ್ ಟೈಪ್ 2 ಡಯಾಬಿಟೀಸ್. ಸೊ ಟೈಪ್ 1 ಆರ್ ಟೈಪ್ 2. ಟೈಪ್ 2ಗೆ ಇದು ಹೈಯೆಸ್ಟ್ ನಿಮಗೆ ಲೋವರ್ ರಿಸ್ಕ್, ನಿಮಗೆ ರಿಸ್ಕೇ ಇಲ್ಲ, ರಿಸ್ಕನ್ನೇ ಲೋ ಮಾಡಿಬಿಡ್ತದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ. ಲೋವರ್ ರಿಸ್ಕ್ ಇನ್ ಅಲ್ಝಿಮರ್ ಡಿಸೀಸ್. ಈಗ ಹೇಳಿದ್ರಲ್ಲ ಕೈ ಶೇಕ್ ಆಗೋದು ಅಥವಾ ಪಾರ್ಕಿನ್ಸನ್. ಅಲ್ಝಿಮರ್ ಅಂದ್ರೆ ಸುಮಾರು ನಿಮಗೆ ಮರೆತು ಹೋಗುವ ಪ್ರಾಬ್ಲಮ್, ಇನ್ನು ಪಾರ್ಕಿನ್ಸ್ ಅಂದ್ರೆ ನಿಮಗೆ ಶೇಕ್ ಆಗುವ ಪ್ರಾಬ್ಲಮ್. ಇದೆರಡು ಮೈಂಡಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳು. ಇದನ್ನ ನೋಡಿ, ಇದು ಅದರ ಮೇಲೆ ಇದು ವರ್ಕ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಯಾರಿಗಾದ್ರೂ ಮರವಿದ್ರೆ ಅದನ್ನ ಅದು ಕರೆಕ್ಟ್ ಮಾಡ್ಕೊಳ್ತದೆ. ಈವನ್ ಕೈ ಶೇಕ್ ಆಗೋದಾದ್ರೆ, ಕಾಲ್ ಶೇಕ್ ಆಗೋದಾದ್ರೆ, ಬಾಡಿ ಶೇಕ್ ಇರೋದ್ರು ಕೂಡ ಇದನ್ನ ರೆಗ್ಯುಲರ್ ನೀವು ಯೂಸ್ ಮಾಡೋದ್ರಿಂದ ಕರೆಕ್ಟ್ ಮಾಡ್ಬೋದು. ಎಷ್ಟು ತಗೋಬೇಕು ಅಂತ ಕೊಟ್ಟಿದ್ದಾರೆ? ಡ್ರಿಂಕ್ ಡೈಲಿ 1 ಕಪ್ ಆಫ್ ಡಿಎಕ್ಸನ್ ಕಾಫಿ, ಮಿನಿಮಮ್ 1 ಕಪ್ ಆಫ್ ಕಾಫಿ ಅಂದ್ರೆ ನಿಮ್ಗೆ 150 ml ಗೆ 1 ಸ್ಯಾಚೆಟ್ ಹಾಕ್ಬೇಕು. ನಿಮ್ಗೆ ತುಂಬಾ ಸ್ಟ್ರಾಂಗ್ ಇದ್ರೆ ನೀವು ಅರ್ಧನೇ ಯೂಸ್ ಮಾಡ್ಬೋದು. ಬಟ್ ನಿಮ್ಗೆ ವಿತೌಟ್ ಮಿಲ್ಕ್ ಫಾರ್ ದ ಎಬೋವ್ ಸೆಡ್ ಹೆಲ್ತ್ ಬೆನಿಫಿಟ್ ಸಿಗಬೇಕಾದ್ರೆ ನೀವು ಮಿಲ್ಕ್ ಅನ್ನ ಹಾಕಿ ಕುಡಿಬಾರ್ದು ಅಂತ ಹೇಳಿದ್ದಾರೆ. ನೀವು ಮಿಲ್ಕ್ ಅನ್ನ ಸಪರೇಟ್ ಕುಡಿರಿ, ಕಾಫಿಯನ್ನ ಸಪರೇಟ್ ಮಾಡಿ. ಯಾಕಂದ್ರೆ ಮಿಲ್ಕ್ ಒಟ್ಟಿಗೆ ಇದು ಹಾಕಿದಾಗ ನಿಮ್ಮ ಬಾಡಿ ಇದು ಆಸಿಡಿಕ್ ಆಗ್ತದೆ ಅಂತ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಈ ರೀತಿಯಲ್ಲಿ ನೀವು ಬ್ಲ್ಯಾಕ್ ಕಾಫಿಯನ್ನೇ ಕುಡಿಯೋದು ಒಳ್ಳೇದು. ಸೊ ನೀವು ಮಿಲ್ಕ್ ಹಾಕಿ ಕುಡಿಬಾರ್ದಂತ ನಾವು ಹೇಳೋದು, ನಿಮ್ಗೆ ಟೇಸ್ಟ್ ಬೇಕಾದ್ರೆ ಕುಡೀರಿ, ಬಟ್ ಅಷ್ಟು ನಿಮ್ಗೆ ಅದು ಈ ಮೇಲಿನ ಬೆನಿಫಿಟ್ ಅಷ್ಟು ನಿಮ್ಗೆ ಸಿಗೋದಿಲ್ಲ. ಇನ್ನೇ ಫುಲ್ ಪ್ಯಾಕ್ ಆಫ್ ಯು ಪ್ರಿಪೇರ್ 140 ಕಪ್ಸ್. ನೋಡಿ, ಈ 1 ಬಾಕ್ಸ್ ಅಲ್ಲಿ ನಿಮ್ಗೆ 140 ಕಪ್ ಅನ್ನ ಮಾಡ್ಬೋದಂತ. ಸಾಧಾರಣ ನಿಮ್ಗೆ ಅಂದ್ರೆ 1 ಕಪ್ ಅಲ್ಲಿ ನಾರ್ಮಲ್ ಕಾಫಿ ನಾನು ಹೇಳೋದು. ಸೊ ನಿಮ್ಗೆ 140 ಕಪ್ಸ್, 140 ಅಂತ ಹೇಳಿದ್ರೆ ಸಾಧಾರಣ 20 ಅಂದ್ರೆ 7, ಒಂದು ಪ್ಯಾಕೆಟ್ ಅಲ್ಲಿ 7 ಕಪ್ ಅನ್ನ ನೀವು ಮಾಡುವ. ಅಂದ್ರೆ ಈ ಕಪ್ ಅಂತ ಹೇಳಿದ್ರೆ ನಿಮ್ಗೆ ದೊಡ್ಡ ಕಪ್ ಅಲ್ಲ ಇದು. ಸೊ ಹೋಟೆಲ್ ಕಪ್ ಇದೆ ನೋಡಿ, 100 ml. ಸೊ ಕೆಲವು 90 ml ಇರ್ತದೆ ಬ್ಲ್ಯಾಕ್ ಕಾಫಿ. ಅಂಡ್ ಇಟ್ಸ್ ಲಾಸ್ಟ್ ಫಾರ್ 35 days ಫಾರ್ 4 members. ಒಂದು 4 ಜನ ಫ್ಯಾಮಿಲಿಗೆ 35 ದಿನ ಬರ್ತದಂತೆ. ಈಗ ಡಿವೈಡೆಡ್ ಮಾಡಿ ನೋಡಿ, ಒಬ್ಬರಿಗೆ ಎಷ್ಟು ಖರ್ಚು ಬೀಳ್ಬೋದು, 4 ಜನ ಕುಡಿಬಹುದು. ಇನ್ ಎ ಫ್ಯಾಮಿಲಿ ಅಟ್ ಎ ಕಾಸ್ಟ್ ಆಫ್ ರುಪೀಸ್ ಎಷ್ಟು ಹಾಕಿದ್ದಾರೆ ನೋಡ್ತೀರಾ? ಎಷ್ಟು ಕಾಸ್ಟ್ ಇದೆ? 5 ರೂಪಾಯಿ ಕಾಸ್ಟ್. 5 ರೂಪಾಯಿ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಇದನ್ನ ನಾವೆಲ್ಲ ತಿಳಿಸಿ ಹೇಳ್ಬೇಕು ಅವ್ರಿಗೆ. ಬೇರೆ ಕಾಫಿಯಲ್ಲಿ ನಿಮ್ಗೆ ಒಂದು ಹೊರಗಡೆ ಹೋಗಿ ಒಂದು ಕಾಫಿ ಕುಡೀರಿ, ಬಿಲ್ ಎಷ್ಟು ಬರ್ತದೆ ನೋಡಿ. ಈಗ ಮಿನಿಮಮ್ ನಾನು ಹೇಳೋದು 25, ದೊಡ್ಡ ಹೋಟೆಲ್ ಆದ್ರೆ 50 ರೂಪಾಯಿ, ಇನ್ನೂ ದೊಡ್ಡ ಹೋಟೆಲಿಗೆ 150 ರೂಪಾಯಿ ಬಿಲ್ ಕೊಡ್ತಾರೆ. ಇದು ನೋಡಿ, ಮನೆಯಲ್ಲಿ ಜಸ್ಟ್ 5 rupees ಪರ್ ಕಪ್ ಒಂದ್ ದಿವಸ ಯೂಸ್ ಮಾಡೋದು. ಸೊ ಅದರಿಂದ 100 grams ನಿಮ್ಗೆ ಇರ್ತದೆ. 20 ಸ್ಯಾಚೆಟ್ ಇದೆ. 1 ಗ್ರಾಮ್ ಅಲ್ಲಿ ನಿಮ್ಗೆ 5 ಗ್ರಾಮ್ 20 ಸ್ಯಾಚೆಟ್ 100 ಗ್ರಾಮ್ ಇರ್ತದೆ. ಸೊ ಇನ್ 5 grams sachet 7 cups of healthy black coffee is prepared for a family per day. MRP rupees 35 ಅಂದ್ರೆ 7 ಕಪ್ ಅಂದ್ರೆ 1 ಕಪ್ಪಿಗೆ 5 ರೂಪಾಯಿ ಅಂದ್ರೆ 35 ರೂಪಾಯಿ ಆಯ್ತು. 7 ಕಪ್ಪಿಗೆ ಪರ್ ಸ್ಯಾಚೆಟ್. ಒಂದು ಸ್ಯಾಚೆಟ್ ಅಲ್ಲಿ ನೀವು ಅದೇ ಈಗ ಇದು ರೇಟ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದು ಹಳೇದು ಆಕ್ಚುಲಿ. ಸೊ ಯೂನಿಟ್ ಪ್ರೈಸ್ ಕಪ್ ಆಫ್ ಈಗ ನಿಮ್ಗೆ 5 rupees, ಈಗ ನಿಮ್ಗೆ 700, ಸುಮಾರು 800 rupees MRP ಅಲ್ಲಿ ಬರ್ತದೆ. ಯು ಕ್ಯಾನ್ ಪರ್ಚೇಸ್ ಐದರ್ ಫುಲ್ ಪ್ಯಾಕ್ ಆರ್ ಇಂಡಿವಿಜುವಲ್ ಸ್ಯಾಚೆಟ್ ಆಲ್ಸೋ. ಯಾರು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರಿಂದ ನೀವು ಜಸ್ಟ್ ಈ ಕಾಫಿ ಒಂದು 5 ಪ್ಯಾಕೆಟ್ ತಗೊಳ್ಳಿ, ಫಸ್ಟಿಗೆ ಯೂಸ್ ಮಾಡಿ ನೋಡಿ.
ನಿಮ್ಗೆ ಹೇಗೆ ಅನ್ಸ್ತದೆ ನೋಡಿ, ಮತ್ತೆ ನಿಮ್ಗೆ ಒಳ್ಳೇದಾಯ್ತು ಅಂದ್ರೆ ಫುಲ್ ಬಾಕ್ಸ್ ಅನ್ನೇ ತಗೊಳ್ಳಿ. ಓಕೆ, ಏನಾದ್ರೂ ನಿಮ್ಗೆ ಇದರಲ್ಲಿ ಡೌಟ್ ಇದ್ರೆ ನೀವು ಕೇಳ್ಬೋದು. ಎನಿಬಡಿ, ಯಾರಿಗಾದ್ರೂ ಡೌಟ್ ಇದೆಯಾ? ಸೊ ಡೌಟ್ ಇದ್ರೆ ಕೇಳ್ಬೋದು. ಸೊ ಕಾಫಿಯಲ್ಲಿ ನಿಮ್ಗೆ ಬೇರೆ ಬೇರೆ ಕಾಫಿ ಇದೆ. ಅದರಲ್ಲಿ ಒನ್ ಇಸ್ ಅಂದ್ರೆ ನಿಮ್ಗೆ ಆಗ ನಾನು ಹೇಳಿದ್ದು ಬ್ಲ್ಯಾಕ್ ಕಾಫಿ, ಇನ್ನೊಂದು ಕಾಫಿ 3-in-1 ಕಾಫಿ. ಜನರಿಗೆ ಏನ್ ಗೊತ್ತುಂಟಾ, ಇವತ್ತು ನಿಮ್ಗೆ ಟೇಸ್ಟ್ ಬೇಕು ಹೇಳ್ತಾರೆ, ನಮ್ಗೆ ಒಳ್ಳೆ ಟೇಸ್ಟ್ ಕಾಫಿ ಕೊಡಿ ಅಂತ. ದಿಸ್ ಇಸ್ ನಿಮ್ಗೆ ಯಾರಿಗೆಲ್ಲ ಟೇಸ್ಟ್ ಬೇಕು, ನಿಮ್ಗೆ ಬ್ರೂ ಕಾಫಿ ಕುಡಿತೀರಿ ಅಥವಾ ನೀವು ಇನ್ನೇನಿ ಕಾಫಿ, ಬೇರೆ ಬೇರೆ ಕಾಫಿಯನ್ನ ಯೂಸ್ ಮಾಡ್ತೀರಿ ಅಂಥವ್ರಿಗೆ ಈಗ ಹೊರಗಡೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕಾಫಿಗಳು ಸಿಗ್ತದೆ. ನಿಮ್ಗೆ ಆ ಕಾಫಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದಕ್ಕೆ ಆಲ್ಟರ್ನೇಟ್ ಮಾಡ್ಬೇಕಂದ್ರೆ ನಿಮ್ಗೆ 3-in-1 ಕಾಫಿ ಕುಡಿಬೇಕು. ಈ 3-in-1 ಕಾಫಿಗೆ ನಿಮ್ಗೆ ಯಾವುದು ಮಿಕ್ಸ್ ಮಾಡಬಾರ್ದು. ಇದಕ್ಕೂ ಸಹ 150 ml 150 ml ಗೆ ಅಂದ್ರೆ 1 ಕಪ್ಪಿಗೆ 1 ಫುಲ್ ಸ್ಯಾಚೆಟ್ 3-in-1 ಕಾಫಿಯನ್ನು ಹಾಕ್ಬೇಕು ನೀವು. ಸೊ ಇದರಲ್ಲಿ ಕೊಟ್ಟಿದ್ದಾರೆ 100% ಕ್ವಾಲಿಟಿ ಗ್ಯಾರಂಟಿ ಅಂತ. ನೀವು ಆತರ ಕುಡಿದಾಗ ಮಾತ್ರ ಅದರ ಕ್ವಾಲಿಟಿ, ಅದರ ಟೇಸ್ಟ್ ಅನ್ನ ನೀವು ನೋಡ್ಬೋದು. ಇಲ್ಲ ಅಂದ್ರೆ ನೀವು ಒಂದ್ರಲ್ಲೇ ಈ 3-in-1 4 ಕಪ್ 5 ಕಪ್ ಮಾಡಿದ್ರೆ, ಸೊ ಯು ಶುಡ್ ನಾಟ್ ಟೆಲ್. ನೀವು ಆತರ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಟೇಸ್ಟ್ ಹೋಗ್ಬಿಡ್ತದೆ. ಯಾಕೆಂದ್ರೆ ಇದು ಕಾಂಬಿನೇಷನ್ ಹೇಗ್ ಮಾಡಿದ್ದಾರೆ ಅಂದ್ರೆ, ಇದರಲ್ಲಿ ನಿಮ್ಗೆ ಕಾಫಿ ಇದೆ, ಈಗ ಆಲ್ರೆಡಿ ಹೇಳಿದ್ರು ಅರೇಬಿಕಾ ಬೆಸ್ಟ್ ಕಾಫಿಯನ್ನ ಯೂಸ್ ಮಾಡಿದ್ದಾರೆ. ಅದರ ಜೊತೆಗೆ ಇದರಲ್ಲಿ ಸೋಯಾ ಮಿಲ್ಕ್ ಪೌಡರ್ನ ಹಾಕಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಗ್ಯಾನೋಡರ್ಮೋವನ್ನು ಮಿಕ್ಸ್ ಮಾಡಿದ್ದಾರೆ. ಲೈಟ್ ಶುಗರ್ ಇದೆ ಇದರಲ್ಲಿ. ಸೊ ಅದರಿಂದ ಇದು ಕಾಂಬಿನೇಷನ್ ಮಾಡಿರೋದ್ರಿಂದ ಅವ್ರ ಈ ಕಂಪನಿ ಏನ್ ಹೇಳ್ತದೆ, 150 ml ಗೆ ಫುಲ್ ಸ್ಯಾಚೆಟ್ ಹಾಕಿ ಕುಡೀರಿ ಅಂತ. ತುಂಬಾ ಜನ ಏನ್ ಮಾಡ್ತಾರೆ, ಇಷ್ಟು ಕಾಸ್ಟ್ಲಿ ಆಗ್ತದೆ ಅಂತ. ನೀವು ಬೇಕಾದ್ರೆ ದಿನಕ್ಕೆ ಒಂದೇ ಕಾಫಿ ಕುಡೀರಿ, ಬಟ್ ಬೆಸ್ಟ್ ಕಾಫಿಯನ್ನ ಕುಡೀರಿ. ಸೊ ಯಾರಿಗೆಲ್ಲ 1 ಫುಲ್ ಸ್ಯಾಚೆಟ್ ಹಾಕಿ ಕುಡ್ದವ್ರು ಯಾರು ಇದ್ದೀರಾ ನೋಡಿ, ಅವರ ಹತ್ರ ಟೇಸ್ಟ್ ಕೇಳಿ ಹೇಗಿರ್ತದಂತ. ನಾವೇನ್ ಮಾಡ್ತೀವಿ ಅಂದ್ರೆ ನಮಗೂ ಮೈಂಡಲ್ಲಿ ಇರ್ತದೆ ಇಷ್ಟು ಕಾಫಿ ಯಾರು ಕುಡಿತಾರೆ ಅಂತ, ಬಟ್ ಕುಡಿಯೋರು ತುಂಬಾ ಜನ ಇದ್ದಾರೆ. ಸೊ ತುಂಬಾ ಕುಡಿಯೋ ಜನರಿದ್ದಾರೆ. ಕ್ವಾಲಿಟಿಯನ್ನ ಒಂದ್ಸಲ ಕೊಟ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಜಸ್ಟ್ ನೀವು ಟ್ರೈ ಮಾಡಿ ನೋಡಿ, ಇದನ್ನ ಒಂದ್ಸಲ ಆ ಪ್ಯಾಕೆಟ್ ಹಾಕಿ ಕುಡಿಸಿ ನೋಡಿ ಅವರಿಗೆ. ಅವ್ರು ಹೇಳ್ತಾರೆ ಇದರ ಟೇಸ್ಟೇ ಡಿಫರೆಂಟ್ ಇರ್ತದೆ. ಸೊ ಯಾವುದು ನೀವು ಹಾಲು ಹಾಕ್ಬೇಕಲ್ಲ, ಬರೀ ನೀರಿಗೆ ಈ ಕಾಫಿಯನ್ನ ಮಿಕ್ಸ್ ಮಾಡಿ ಕೊಡುವಂತದ್ದು. ದಟ್ ಈಸ್ ಎ ಇಂಟರ್ನ್ಯಾಷನಲ್ ಟೇಸ್ಟ್ ಅನ್ನ ಅದರಲ್ಲಿ ಮಾಡಿದ್ದಾರೆ. ಸೊ ನಿಮ್ಗೆ ಬೇಕು ಅಂತ ಹೇಳಿದ್ರೆ, ನೀವು ಇನ್ನೂ ಕೆಲವರಿಗೆ ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಅವರಿಗೆ ವಿತ್ ಮಿಲ್ಕ್ ಅಲ್ಲಿ ನೀವು ಮಿಕ್ಸ್ ಮಾಡಿ ಇದು ಕುಡಿಬಹುದು, ಅಥವಾ ಆಸ್ ಇಟ್ ಈಸ್ ಕುಡಿಬಹುದು. ಆ ರೀತಿಯಲ್ಲಿಯೂ ಮಾಡಬಹುದು. ದಟ್ ಈಸ್ ದ 3-in-1 ಕಾಫಿ. ಇದು ಸಹ ಹೈಯೆಸ್ಟ್ ಮೂವ್ಮೆಂಟ್ ಆಗ್ತದೆ ಈ ಕಾಫಿ. ಇದರಲ್ಲಿ ನಿಮ್ಗೆ ಮೇನ್ ಅಂತ ಹೇಳಿದ್ರೆ ಗ್ಯಾನೋಡರ್ಮಾ ನಿಮ್ಗೆ ಕಾಣ್ತಾ ಇದೆ. ಗ್ಯಾನೋಡರ್ಮಾ ಅದರ ಜೊತೆಗೆ ಕಾಫಿ ಬೀನ್ಸ್ ಕಾಣ್ತಾ ಇದೆ. ಸೊ ದಿಸ್ ಇಸ್ ಅ ಲಿಂಗ್ಜಿ 3-in-1 ಕಾಫಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಫಿ. ಇದರಲ್ಲಿ ಸುಮಾರು ನಿಮ್ಗೆ 25 ಪೌಚ್ ಬರ್ತದೆ ನೋಡಿ, ಒಂದರಲ್ಲಿ 25 ಪೌಚ್ ಇದೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ನಿಮ್ಗೆ ಇದು ಬೆಸ್ಟ್ ಕಾಫಿ ಇದೆ ನೋಡಿ. ಯಾವ್ದಾವ್ದು ಕಾಫಿಯನ್ನ ಕುಡಿತೀರಿ ಅದರ ಬದಲು ಈ ಕಾಫಿಯನ್ನ ಕುಡೀರಿ. 100% ನಿಮ್ಗೆ ಬೆನಿಫಿಟ್ ಸಿಗ್ತದೆ. ನಿಮ್ಗೆ ಬೇಕಾದ್ರೆ ಇದರ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ ಬೇಕಾದ್ರೆ. ಸೊ ಎಷ್ಟಷ್ಟು ಬೆನಿಫಿಟ್ ಇದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಹೆಲ್ತ್ ಬೆನಿಫಿಟ್ಸ್ ಆಫ್ ಲಿಂಗ್ಜಿ ಕಾಫಿ 3-in-1 ಕಾಫಿ ಕುಡಿಯೋದ್ರಿಂದ ನಿಮ್ಗೆ ಎಷ್ಟು ಆರೋಗ್ಯದ ಬೆನಿಫಿಟ್ ಇದೆ. ಇದನ್ನ ನೀವು ಜಸ್ಟ್ 1 ಶಾಟ್ ಅಲ್ಲಿ, ಯಾಕಂದ್ರೆ ಒಂದು ಪಿಕ್ಚರ್ ಅಲ್ಲಿ ನೀವು ಎಷ್ಟು ಬೆನಿಫಿಟ್ ಅನ್ನ ನೋಡಿ ಹೇಳ್ಬೋದು. ಸಾಧಾರಣ ನಿಮ್ಗೆ ಇಂಗ್ಲಿಷ್ ಅಲ್ಲಿ, ಯಾಕಂದ್ರೆ ಕನ್ನಡದಲ್ಲಿ ಮಾಡ್ಬೋದು, ತುಂಬಾ ದೊಡ್ಡದಾಗ್ತದೆ. ಸೊ ಚಿಕ್ಕದಾಗಿ ನಿಮ್ಗೆ ಸಾಧಾರಣ ಇಂಗ್ಲಿಷ್ ಎಲ್ರಿಗೂ ಈಗ ಅರ್ಥ ಆಗ್ತದೆ. ಒಂದನೇದಾಗಿ ರಕ್ತ ಪರಿಚಲನೆ ಸಿಸ್ಟಮ್ ಇದು ನಂಬರ್ 1. ಎರಡನೇದಾಗಿ ನಿಮ್ಗೆ ಪ್ರಿವೆಂಟಿವ್, ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ವರ್ಕ್ ಆಗ್ತದೆ. ಹೃದಯದ ತೊಂದರೆಗಳಿಗೆ ಇದು ತುಂಬಾ ಒಳ್ಳೇದಾಗ್ತದೆ. ಡಿಪ್ರೆಷನ್ಗೆ ಒಳ್ಳೇದಾಗ್ತದೆ. ಅಲ್ಝಿಮರ್ಗೆ ಒಳ್ಳೇದಾಗ್ತದೆ. ಆಮೇಲೆ ಶಕ್ತಿ ಮತ್ತೆ ಎನರ್ಜಿಗೆ ಒಳ್ಳೇದಾಗ್ತದೆ. ಪಾರ್ಕಿನ್ಸನ್ಗೆ ಒಳ್ಳೇದಾಗ್ತದೆ. ಶುಗರ್ ಇದ್ದವ್ರು ಸಹ ಯೂಸ್ ಮಾಡಬಹುದು ಪ್ರಿವೆಂಟ್ಗೆ. ಈಗ ನಿಮ್ಗೆ ಶುಗರ್ ಇದೆ, ನೀವು ಬ್ಲ್ಯಾಕ್ ಕಾಫಿ ಯೂಸ್ ಮಾಡಿ. ಅಥವಾ ಮಕ್ಳು ಇರ್ತಾರೆ, ನಿಮ್ಮ ಫ್ಯಾಮಿಲಿ ಇರ್ತಾರೆ, ಅವರಿಗೆ 3-in-1 ಕಾಫಿ ಕೊಡಿ, ಯಾಕಂದ್ರೆ ಅದು ಪ್ರಿವೆಂಟ್ ಮಾಡ್ತದೆ. ಸೊ ಇನ್ನು ಸ್ಟ್ರೋಕ್ ಅನ್ನ ಪ್ರಿವೆಂಟ್ ಮಾಡ್ತಾರೆ, ಲಿವರ್ನ ಪ್ರೊಟೆಕ್ಷನ್ ಮಾಡ್ತಾರೆ, ಬ್ರೈನಿಗೆ ಟಾನಿಕ್ ಆಗಿ ವರ್ಕ್ ಆಗ್ತದೆ. ಆಮೇಲೆ ಗುಡ್ ಮೂಡ್, ಕೆಲವರಿಗೆ ಮೂಡೇ ಇಲ್ಲ ಅಂತ ಹೇಳ್ತಾರೆ, ಒಂದು ಕಾಫಿ ಕುಡಿಯೋಣ ಅಂತ ಹೇಳ್ತಾರೆ. ಈ ಕಾಫಿಯನ್ನು ಕುಡಿಸಿ ಅವರಿಗೆ ಮೂಡ್ ಹೇಗೆ ಬರ್ತದೆ ನೋಡಿ. ಈವನ್ ವೆಯ್ಟ್ ಲಾಸ್ ಕೂಡ ಈ ಕಾಫಿ ನಿಮ್ಗೆ ಹೆಲ್ಪ್ ಮಾಡ್ತದೆ. ಆಲ್ರೆಡಿ ಯಾರೋ ಹೇಳಿದ್ರು 5 kg ನಮ್ಮ ಭಾನು ಮೇಡಮ್ ಅವರು ಹೇಳಿದ್ರು 5 kg ವೆಯ್ಟ್ ಡೌನ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈಸ್ ಇನ್ ಬ್ಲ್ಯಾಕ್ ಕಾಫಿ. ವೆಯ್ಟ್ ಲಾಸ್ ಅಂಡ್ ರಿಮೂವ್ ಟಾಕ್ಸಿನ್, ಬಾಡಿಯನ್ನು ಡಿಟಾಕ್ಸಿಫಿಕೇಶನ್ ಕೂಡ ಇದು ತುಂಬಾ ಹೆಲ್ಪ್ ಆಗ್ತದೆ. ಅಂಡ್ ಇಂಪ್ರೂವ್ಸ್ ದ ಗಟ್ ಹೆಲ್ತ್. ಹೊಟ್ಟೆಯ ಸಂಬಂಧ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಸರಿ ಮಾಡ್ಲಿಕ್ಕೆ ನಮ್ಮ ಈ ಕಾಫಿ ತುಂಬಾ ನಿಮ್ಗೆ ಹೆಲ್ಪ್ ಮಾಡ್ತದೆ. ಅದರಿಂದ ಒನ್ ಆಫ್ ದ ಬೆಸ್ಟ್ ಕಾಫಿ ಅಂತ ಹೇಳ್ಬೋದು. ಯಾರಿಗಾದ್ರೂ ಈ ಕಾಫಿ ಬಗ್ಗೆ ನಿಮ್ಗೆ ಏನಾದ್ರೂ ಕೇಳಲಿಕ್ಕಿದ್ರೆ, ಈಗ ಆಲ್ರೆಡಿ ತುಂಬಾ ಟೆಸ್ಟಿಮೋನಿಯಲ್ ಬಂದಿದೆ. ನಿಮ್ಗೆ ಏನಾದ್ರೂ ಹೊಸಬ್ರು ಇರ್ಬೋದು, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬಹುದು. ಎನಿ ಡೌಟ್ ಯಾರಿಗಾದ್ರೂ ಇದ್ರು ಕೇಳ್ಬೋದು. ಎನಿಬಡಿ.
ಸೊ ಬ್ಲ್ಯಾಕ್ ಕಾಫಿ ಬಗ್ಗೆ ಆಲ್ರೆಡಿ ನಾನು ನಿಮಗೆ 2-in-1 ಬ್ಲ್ಯಾಕ್ ಕಾಫಿ ಹೇಳಿದ್ದಾರೆ. ನಿಮಗೆ ಬೇಕಾದ್ರೆ ಇದನ್ನು ಕೂಡ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಈ ಬ್ಲ್ಯಾಕ್ ಕಾಫಿಯಿಂದ ಎಷ್ಟು ನಿಮಗೆ ಬೆನಿಫಿಟ್ ಆಗ್ತದೆ. ಇದು 2-in-1 ಕಾಫಿ. ಇದರಲ್ಲಿ ಓನ್ಲಿ ಕಾಫಿ ಬೀನ್ಸ್ ಇರ್ತದೆ, ಅದ್ರ ಜೊತೆಗೆ ಗ್ಯಾನೋಡರ್ಮವನ್ನು ಡೈರೆಕ್ಟ್ ಗ್ಯಾನೋಡರ್ಮ ಮಿಕ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಇಷ್ಟು ಕೆಲಸ ಮಾಡ್ಲಿಕ್ಕೆ ಇದು ಸಾಧ್ಯ ಆಗ್ತದೆ. 15 ಲಾಭಗಳಿದೆ ನೋಡಿ. ಬರೀ ಒಂದು ನಮ್ಮ 2-in-1 ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ 15 ಲಾಭಗಳು 1/1 ನಿಮ್ಗೆ ಸಿಗ್ತದೆ ಈ ಕಾಫಿ ಯೂಸ್ ಮಾಡೋದ್ರಿಂದ. ಈಗ ನೆಕ್ಸ್ಟ್ ನಾವು ಕಾಫಿ, ನಮ್ಮ ನೆಕ್ಸ್ಟ್ ಕಾಫಿ ಇಸ್ ಕೀಡಾ ಜಡಿ ಕೆ ಫಾಯ್ದಾ. ಇನ್ನೊಂದು ಕಾಫಿ ನಮ್ಮ ಜೊತೆಗಿದೆ. ಹೇಳಿ ಮೇಡಮ್, ಆರ್ತಿ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಡಿಎಕ್ಸ್ಎನ್ ಫ್ಯಾಮಿಲಿ. ಗುಡ್ ಮಾರ್ನಿಂಗ್. ಹೇಳಿ. ರಿಯಲಿ ಕಾಫಿ ಬಗ್ಗೆ ಹೇಳ್ಬೇಕಂದ್ರ ನಮಗ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರ ನಮ್ಮ ಇಂಡಿಯಾದಲ್ಲಿ ಏನಂತಂದ್ರ ಹೆಚ್ಚು ಕಮ್ಮಿ ಚಹಾ ಪ್ರಿಯರ್ ಹೆಚ್ಚು. ಬಟ್ ಆದ್ರೂ ಈಗ ಸ್ವಲ್ಪ ಆಸ್ ಎ ಮಾಡರ್ನೈಸ್ಡ್ ಆದ್ಮೇಲೆನು ಸ್ವಲ್ಪ ಎಲ್ಲಾ ಕಡೆ ಈಗ ಕಾಫಿದು ಟ್ರೆಂಡ್ ಬಹಳ ಆಗ್ಯದ. ಸೊ ಹಾಗಿರುವಾಗ ನಮ್ಮ ಡಿಎಕ್ಸ್ಎನ್ ಕಾಫಿನೂ ಕೂಡ ಏನಂತಂದ್ರ ಒಂದ್ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನಂತೂ ಡೈಲಿ ಮಾರ್ನಿಂಗ್ ಟೀ ಆಮೇಲೆ ಈವ್ನಿಂಗ್ ಕಾಫಿ ಕುಡಿಲಿಕತ್ತೀನಿ. ರಿಯಲಿ ಸರ್ ನೀವ್ ಹೇಳಿದಂಗ ಇದು ಏನಂತಂದ್ರ ಪ್ರಿಕಾಷನರಿನ ನಾವು ತಗೊಂಡ್ ನಾವು ಆರಾಮಾಗಿರ್ಲಿಕತ್ತೀವಿ ಇದ್ರಲ್ಲೇ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. 100% ಸರ್. ಯಾಕಂತಂದ್ರ ಈಗ ರೋಗ ಬಂದ ಮೇಲೆ ಒದ್ದಾಡುದು ನಾವು ಫೀಲ್ಡ್ ಒಳಗ ಅದೇ ಹೇಳ್ತೀವಿ ನೋಡಿ. ರೋಗ ಬಂದ ಮೇಲೆ ಡಾಕ್ಟರ್ ಎಷ್ಟ್ ಹೇಳ್ತಾರ ಅಷ್ಟೇ ಬಾಯಿ ಮುಚ್ಚಿ ಕೊಡುದು ಚಲೋನಾ? ಅದು ಒದ್ದಾಡಿ ಟೈಮ್ ಇರಲ್ಲ, ತೋರ್ಸ್ಕೊಲಿಕ್ಕಿರಲ್ಲ. ಏನ್ ಮೊದ್ಲೇ ಪ್ರಿಕಾಷನರಿ ನೀವು ಕುಡಿತಾ ಟೀ ಕುಡಿತಾ ಬ್ರಷ್ ಮಾಡ್ತಾ ಅಥವಾ ಈ ತರ ನೀವು ಆರಾಮಾಗಿರುದು ಚಲೋ ಅನ್ಕೋತೀರಾ? ಯಾವ ಚೂಸ್ ಮಾಡ್ತೀರಾ ಅಂತಂದ್ರೆ ಅಫ್ಕೋರ್ಸ್ ಪ್ರಿಕಾಷನರಿ ಅಂತ ಹೇಳ್ತಾರೆ ಸರ್ ಎಲ್ಲರೂ. 100% ಯಾರಿಗ್ ಕೇಳಿದ್ರೆ ಅವರು. ಸೊ ಹಾಗಿರುವಾಗ ಇದು ಕಾಫಿ ನಾನಂತೂ ಈಗ ಸತತವಾಗಿ ಈಗ ಒಂದ್ 2 ವರ್ಷದಿಂದ ಟೀ ಅಂತೂ ಮೋಸ್ಟ್ ಆಫ್ ಆಲ್ ಒಂದ್ 4 ವರ್ಷದಿಂದ ಕಂಟಿನ್ಯೂ ಕುಡಿಲಿಕತ್ತೀನಿ. ಬಟ್ 2-in-1 ಕಾಫಿ ಮೈ ಫೇವ್ರೇಟ್ ಸರ್. ಓಕೆ ಹಲೋ, ಓಕೆ. ಹಲೋ, ಕೇಳಿಸ್ತದೆ, ಹೇಳಿ ಮೇಡಮ್. ನಾನ್ ಬಸ್ ಸ್ಟಾಪ್ ಅಲ್ಲಿ ಇದೀನಿ ಸರ್. ಮೋಸ್ಟ್ಲಿ ಇಲ್ಲಿ ಸ್ವಲ್ಪ ಓಕೆ ಗದ್ದಲ. ಓಕೆ 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 ಕೇಳಿಸ್ತದೆ, ಚೆನ್ನಾಗಿ ಕೇಳ್ತಾ ಇದೆ. ಏನ್ ತೊಂದ್ರೆ ಇಲ್ಲ. ನೀವು ಬಸ್ ಸ್ಟಾಪ್ ಅಲ್ಲಿ ಇದ್ರೂ ಕೂಡ ನೀವು ಧೈರ್ಯದಲ್ಲ ಬಸ್ ಸ್ಟಾಪ್ ಅಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಅದು ಗ್ರೇಟ್. ಥ್ಯಾಂಕ್ ಯು ಮೇಡಮ್. ಸೊ ಥ್ಯಾಂಕ್ ಯು ಆರ್ತಿ ಹಾಗಿರುವಾಗ ಅವರೇ. ಹೇಳಿ. ನಮ್ದು 2-in-1 ಕಾಫಿ ರಿಯಲಿ ನಾನಂತೂ ಎಲ್ಲಾದ್ರೂ ಹೊರಗೆ ಹೋದ್ರು ಒಂದ್ ಸ್ಯಾಶೆ ಇದನ್ನ ಎಷ್ಟು ಚಲೋ ಮಾಡ್ಯಾರ ಸರ್. ಅಂದ್ರೆ ಪೌಚಸ್ ಕೂಡ ನಿಮಗ್ ಎಲ್ಲಾದ್ರೂ ಕ್ಯಾರಿ ಮಾಡ್ಕೊಲಿಕ್ ಮಾಡ್ಬೇಕು ಅಂತಂದ್ರ ಟೀ ಸ್ಯಾಶೆ ಆಗ್ಲಿ, ಸಾರಿ ಡಿಪ್ ಟೀ ಆಗ್ಲಿ ನಮ್ದು, ಆಮೇಲೆ ಕೋಕೋಸಿ ಸ್ಯಾಶೆ ಆಗ್ಲಿ, ಕಾಫಿ ಸ್ಯಾಶೆ ಆಗ್ಲಿ, ಇವೆಲ್ಲ ಏನಂತಂದ್ರೆ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಎಲ್ ಬೇಕಾದ್ರೂ ನೀವು ಒಂದು ಹಾಟ್ ವಾಟರ್ ಇದ್ರೆ ಸಾಕು ನಿಮಗ್, ಹೌದಾ? ಜಸ್ಟ್ ನೀವು ಹಾಕಿ ಅದ್ ಮಿಕ್ಸ್ ಮಾಡಿ ಕುಡಿಬಹುದು. ಏನ್ ತೊಂದ್ರೆನೂ ಇಲ್ಲ ನಿಮ್ಗೆ. ಅದು ಹೊತ್ಕೊಂಡ್ ಹೋಗ್ಬೇಕು, ಇದು ನಥಿಂಗ್. ಒಂದ್ ಬಿಸಿ ನೀರ್ ಎಲ್ಲಾದ್ರೂ ಸಿಗ್ತದೆ ನಿಮಗ್. ಸೊ ಹಿಂಗಾಗಿ ಕ್ಯಾರಿ ಮಾಡ್ಲಿಕ್ಕೂ ಈಸಿ, ಪ್ಲಸ್ ಎಲ್ಲಾದ್ರೂ ಹೋಗಿ ಜಸ್ಟ್ ಇನ್ಸ್ಟೆಂಟ್ ರೆಡಿ ಮಾಡಿ ಕುಡಿಲಿಕ್ಕೂ ಈಸಿ. ಸೊ ಇದು ಒಟ್ಟು ಬಿಡ್ಲಾರ್ದೆ ಕಂಟಿನ್ಯೂಸ್ ನಾನಂತೂ ಈಗ 2 ವರ್ಷದಿಂದ ಅಂತ ಹೇಳಿದ್ನೆ. ಸೊ ನನಗಂತೂ ರಿಯಲಿ ಮೊದಲು ಏನೇನೋ ಸ್ವಲ್ಪ ತೊಂದರೆಗಳು ಹೋಯ್ತು. ಬಟ್ ಈಗ ನಮ್ಮ ಹರಿಬರಿ ಲೈಫ್, ಆಮೇಲೆ ಫುಡ್ ಸರಿ ಇಲ್ಲ. ಯಾಕಂತಂದ್ರೆ ನಾವು ಈಗ ಬೆಳಗ್ಗೆ ತಿಂಡಿ ಸರಿ ಆಗಲ್ಲ. ನಾವು ಬೆಳಗ್ಗೆ ಸರಿ ಊಟ ಮಾಡ್ಬೇಕು, ರಾತ್ರಿ ಕಡಿಮೆ ಊಟ ಮಾಡ್ಬೇಕು. ನಮ್ದು ಟೋಟಲ್ ಅಪೋಸ್. ಬೆಳಗ್ಗೆ ಏನೋ ಬಿಸ್ಕಿಟ್ ಬ್ರೆಡ್ ಅದು ನಾನಂತೂ ತಿನ್ನಲ್ಲ, ಬಟ್ ಅದರ್ದ ಹೇಳ್ತೀನಿ. ಸೊ ಏನಂತಂದ್ರೆ ಬಹಳ ಕಡಿಮೆ ಪ್ರಮಾಣ ಊಟ ಮಾಡ್ತಾರೆ. ಆಮೇಲೆ ರಾತ್ರಿ ನೋಡಿದ್ರೆ 9 o'clock ಆಫ್ಟರ್ 10-11 ಊಟ ಮಾಡ್ತಾರೆ. ಅದು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಸೊ ಹಾಗಿರುವಾಗ ನಮ್ ಟೋಟಲ್ ಫುಡ್ ಸಿಸ್ಟಮ್ ಚೇಂಜ್ ಅದ. ಹಿಂಗಿರುವಾಗ ಏನಂತಂದ್ರೆ ನಾವು ಈ ಫುಡ್ ಸಪ್ಲಿಮೆಂಟ್ ನಾವು ಇಟ್ಕೊಳ್ಳೇಬೇಕು. ಸೊ ಇದು ಎಷ್ಟು ನಮಗ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾವ ಅನ್ನೋದು ಯಾರು ರೆಗ್ಯುಲರ್ ತಗೋತಾರ ಸೊ ಅವರಿಗೆ ಗೊತ್ತಾಗ್ತದ. ಯಾಕಂದ್ರ ಈಗ ಇಷ್ಟ ಟೆನ್ಷನ್, ಹರಿಬರಿ ಲೈಫ್, ಆಮೇಲೆ ಏನಂತಂದ್ರ ಫುಡ್ ಸರಿ ಇಲ್ಲ, ನಾವು ನಮ್ ಹೆಲ್ತಿಗೆ ಸರಿ ನೋಡ್ಕೊಳಲ್ಲ, ಟೈಮ್ ಸಿಗಲ್ಲ ಅಥವಾ ದುಡ್ಡಿರಲ್ಲ, ಇಂಥದ್ರ ಎಲ್ಲಾ ಟೋಟಲ್ ಇದ್ರೊಳಗ ಸೊ ಇವೆಲ್ಲ ಕಾಫಿ ಆಗ್ಲಿ, ಟೀ ಆಗ್ಲಿ ಅಥವಾ ಪೇಸ್ಟ್ ಆಗ್ಲಿ, ಇವೆಲ್ಲಾ ನಮಗ್ ಒಂದ್ ಸ್ಟೆಪ್ನಿ ತರ ನಾವು ಇಟ್ಕೊಳ್ಳೇಬೇಕು ಸರ್. ರಿಯಲಿ ಅದು ಯಾವ ರೀತಿ ಸ್ಟೆಬಿಲೈಸರ್ ವರ್ಕ್ ಆಗ್ತದ. ಸೊ ಆ ತರ ನಾವು ಇದನ್ನ ಇಟ್ಕೊಂಡು ನಮ್ಮ ಲೈಫ್ ಅನ್ನ ಹೆಲ್ದಿ ಲೈಫ್ ಆಗಿ ನಾವು ಮಾಡ್ಕೊಳ್ಳೇಬೇಕು ಸರ್. ರಿಯಲಿ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಆರ್ತಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ನೀವು ಇದೆ, ಯಾಕಂದ್ರೆ ನೀವು ಅದನ್ನ ಯೂಸ್ ಮಾಡೋದ್ರಿಂದ ಇಷ್ಟು ನೀವು ಫಾಸ್ಟ್ ಆಗಿ ಚೆನ್ನಾಗಿ ಹೇಳ್ತಾ ಇದ್ದೀರಿ. ದಟ್ ಇಂಡಿಕೇಟ್ಸ್ ನೀವು ರೆಗ್ಯುಲರ್ ಯೂಸ್ ಮಾಡ್ತೀರಂತ ಗೊತ್ತಾಗ್ತಾ ಇದೆ ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಆರ್ತಿ ಅವರೇ, ನಿಮ್ಮ ಟೆಸ್ಟಿಮೋನಿಯಲ್ಗೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ನಾವು ಇನ್ನೊಂದು ಸ್ವಲ್ಪ ಶಾರ್ಟ್ ಟೈಮ್ ಇದೆ. ನಾವು ಈಗ ಇನ್ನೊಂದು ಪ್ರಾಡಕ್ಟ್ ಕೀಡಾ ಜಡಿ ಕೆ ಫಾಯ್ದಾ. ಏನಪ್ಪ ಕೀಡಾ ಜಡಿ ಅಂತ ಹಿಂದಿಯಲ್ಲಿ ಏನಿದೆ ಮೇಡಮ್? ಕೀಡಾ ಜಡಿ ಅಂತ ಹೇಳ್ತಾ ಇದ್ದಾರೆ.
ಯಾಕೆಂದ್ರೆ ಇದು ಕೀಟ ಹಾಗೆ ಕಾಣ್ತಾ ಇದೆ, ಅಂದ್ರೆ ಕೀಟದ ಹಾಗೆ ಕಾಣ್ತಾ ಇರೋ ಒಂದು ಜಡಿಬೂಟಿ ಅಂತ. ಅಂದ್ರೆ ಏನ್ ಹೇಳ್ತಾರೆ ಜಡಿಬೂಟಿ, ನಮ್ಮ ಗಿಡಮೂಲಿಕೆ. ಗಿಡಮೂಲಿಕೆ ಕರೆಕ್ಟ್. ಅಂದ್ರೆ ಕೀಡದ ಹಾಗೆ ಕಾಣುವ ಒಂದು ಗಿಡಮೂಲಿಕೆಯ ಫಾಯ್ದಾ. ಹುಳ ಸರ್, ಅದು ಕೀಡ ಅಂದ್ರೆ ಹುಳ ಅಂದಂಗ, ಹುಳ ಹುಪ್ಪಡೆ ಅಂದಂಗ. ಓಕೆ ಓಕೆ ಓಕೆ. ಅಂದ್ರೆ ಆ ರೀತಿಯಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ. ಆ ರೀತಿಯ ಒಂದು ಮಶ್ರೂಮ್ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆದ್ರೆ ಇದರ ರೇಟ್ ಕೆಲವು ಟೈಮು 20 ಲಕ್ಷ ಕೆಜಿಗೆ, 30 ಲಕ್ಷ ಕೆಜಿಗೆ, 40 ಲಕ್ಷ ಕೆಜಿಗೆ, 50 ಲಕ್ಷ ಕೆಜಿಗೆ ಓದುದು ಇದೆ. 1 ಕೆಜಿಗೆ ಅಷ್ಟು ರೇಟ್ ಇದೆ. ಆದ್ರೆ ಇದು ಪ್ರಪಂಚದಲ್ಲಿ ನಾನು ಹೇಳ್ತೀನಿ ನೋಡಿ, DXN ಬಿಟ್ರೆ ಬೇರೆ ಯಾವ ಕಂಪನಿಯವರು ಇದನ್ನ ತಯಾರು ಮಾಡ್ತಾ ಇಲ್ಲ. ಯಾಕೆಂದ್ರೆ ಈ ಕಾಫಿ ನಿಮ್ಗೆ ತುಂಬಾ ಜನರಿಗೆ ಏನಂದ್ರೆ ಇದನ್ನ ಅಷ್ಟು ಮೇಂಟೈನ್ ಮಾಡೋದು ಅಷ್ಟು ಸುಲಭ ಇಲ್ಲ. ಆದ್ರಿಂದ ನಾನು ಹೇಳೋದು, ಈ ಕಾಫಿ ನಮ್ಗೆ ಕಂಪನಿ ಕೊಟ್ಟಿದೆ ಅಂತ ಹೇಳಿದ್ರೆ ನಾವು ಎಷ್ಟು ಚೆನ್ನಾಗಿ ಈ ಬಿಸ್ನೆಸ್ ಅನ್ನ ಮಾಡ್ಬೋದು, ಜನರಿಗೆ ಹೇಳ್ಬೋದು. ನಾನು ಹೇಳ್ತಾ ಇರೋದು, ಯಾರ್ದೋ ಒಂದು ವಿಡಿಯೋ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದೆಯಲ್ಲ, ರಾಜಶ್ರೀ ಪಟ್ಟನ್ ಅವರು ಯಾವ ವಿಡಿಯೋ ಇದು? ಎಲ್ಲಿ ನನಗೆ ಕಾಣ್ತಾನೆ ಇಲ್ಲ, ಇದ್ರಲ್ಲಿ ಓಪನ್ ಇರೋದೇ ಕಾಣ್ತಾ ಇಲ್ಲ, ಬಟ್ ಇಲ್ಲಿ ಕಾಣ್ತಾ ಇದೆ. ಎಲ್ಲಿ ಹೇಗೆ ಓಪನ್ ಆಗಿದೆ ಗೊತ್ತಿಲ್ಲ. ರಾಜಶ್ರೀ ಅವರೇ, ನಿಮ್ಮ ವಿಡಿಯೋನ ಆಫ್ ಮಾಡ್ಕೊಂಬಿಡಿ. ಓಕೆ, ಕೀಡಾ ಜಡಿಕೆ ಫಾಯ್ದಾ. ಸೊ ಇದರಲ್ಲಿ ನಿಮ್ಗೆ FLife ಅಂತ .com ಅಂತ ಒಂದು ಸೈಟ್ ಇದೆ ನೋಡಿ. ಅದರಲ್ಲಿ ನಿಮ್ಗೆ ಹೋದ್ರೆ ನಿಮ್ಗೆ ಇದರ ಬಗ್ಗೆ ತುಂಬಾ ಡೀಟೇಲ್ಸ್ ಸಿಗ್ತದೆ. ಯಾಕೆಂದ್ರೆ ಇವತ್ತು ಈ ಒಂದು ಕಾಫಿ ಎಷ್ಟು ಮಟ್ಟಿಗೆ ಫೇಮಸ್ ಅಂದ್ರೆ, ಈವನ್ ನಮ್ದು 3in1 ಲಿಂಗ್ಜಿ ಕಾಫಿ ಇದೆ ನೋಡಿ, ಅದರ ಬದಲು ಜನ ಈ ಕಾಫಿಯನ್ನು ಕುಡಿತಾ ಇದ್ದಾರೆ. ಯಾಕೆಂದ್ರೆ ಅದಕ್ಕಿಂತ ಇದು ರೇಟ್ ತುಂಬಾ ಜಾಸ್ತಿ ಇದೆ. ಆದ್ರೂ ಕೂಡ ಈ ಕಾಫಿಯನ್ನು ಯಾಕೆ ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಇದರ ಒಂದು ಎಕ್ಸ್ಟ್ರಾ ಬೆನಿಫಿಟ್. ಯಾಕಂದ್ರೆ ಇದು ನಿಮ್ಗೆ ಶಕ್ತಿ ಮತ್ತೆ ತಾಕತ್ತು. ಜಸ್ಟ್ ಲೈಕ್ ನಿಮ್ಗೆ ಪೆಟ್ರೋಲ್ ಖಾಲಿ ಆಗ್ತದೆ, ಇಮಿಡಿಯೇಟ್ ಫ್ಯೂಯಲ್ ಹಾಕಿದಾಗ ಕಾರ್ ಹೇಗೆ ಬೈಕ್ ಹೇಗೆ ಓಡ್ತದೋ, ಅದೇ ತರ ನಮ್ಮ ಬಾಡಿಯನ್ನು ಇದು ಓಡಿಸ್ತದಂತೆ ನೋಡಿ. ಆ ರೀತಿಯ ಈ ಪ್ರಾಡಕ್ಟ್ ಇದು. ಇದರಲ್ಲಿ ಕಾಫಿ ಮುಖಾಂತರ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಲಿಮ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಒನ್ ಆಫ್ ದ ಬೆಸ್ಟ್ ಕಾಫಿ ನೋಡಿ. ಆಮೇಲೆ ಇದು ನಿಮ್ಗೆ ಮೊನೋಪಲಿ. ಈ ಕಾಫಿ ನಾನು ಹೇಳೋದು ಮೊನೋಪಲಿ ಇದೆ ಇದು. ಯಾಕಂತ ಹೇಳಿದ್ರೆ ಬೇರೆ ನಿಮ್ಗೆ ಕಾಫಿ ಸಿಗ್ಬೋದು ಮಾರ್ಕೆಟ್ ಅಲ್ಲಿ, ಆದ್ರೆ ಕ್ವಾಡಿಸೆಪ್ ಕಾಫಿ ಅಂತ ಮಾರ್ಕೆಟ್ ಅಲ್ಲಿ ಕೇಳಿ ನೋಡಿ. ಕ್ವಾಡಿಸೆಪ್ ಕಾಫಿ ಇದೆ ಅಂತ ಕೇಳಿದ್ರೆ ಯಾರಿಗಾರು ಗೊತ್ತುಂಟಾ ನಿಮ್ಗೆ? ಕ್ವಾಡಿಸೆಪ್ ಕಾಫಿ ಬೇರೆ ಕಂಪನಿಯದ್ದು ಕೈ ಎತ್ತಿ. ಬೇರೆ ಕಂಪನಿದು ಕ್ವಾಡಿಸೆಪ್ ಕಾಫಿ ಕೈ ಎತ್ತಿ. ಬೇರೆ ಯಾವುದು ಇಲ್ಲ. ಈ DXN ಬಂದ್ಮೇಲೆ ನಾವು ಈ ಪದ ಕೇಳಿದ್ದು ಸರ್. ಕ್ವಾಡಿಸೆಪ್ ಬೇರೆ ಬೇರೆದ್ರಲ್ಲಿ ಉಪಯೋಗಿಸಿರೋದು ನೋಡಿದೀವಿ, ಆದ್ರೆ ಕಾಫಿನಲ್ಲಿ ಕ್ವಾಡಿಸೆಪ್ ನ ಉಪಯೋಗಿಸಿದ್ದು ಇದೇ ಫಸ್ಟ್ ನಾವು ನೋಡಿರೋದು. ಹೌದಾ? ಈಗ ನಾನು ಹೇಳೋದು ನಿಮ್ಗೆ ಎರಡನೇ ಕ್ವಶನ್ ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಇಲ್ಲ, ಯಾವ ಊರಲ್ಲಿ ಯಾವ ದೇಶದಲ್ಲಿ ಇಲ್ದಿದ್ದನ್ನ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನಾವು ಎಷ್ಟು ಮೊನೋಪಲಿ ಆಗಿ ಇದನ್ನ ಕೆಲಸ ಮಾಡ್ಬೋದು. ಆವಾಗ ಜಯೇಶ್ ಅವರು ಹೇಳಿದ್ರು, ಏನ್ ಹೇಳಿದ್ರು, ಒಂದು ಮಾತು ಹೇಳಿದ್ರು, ನೀವೇ ಜನರಿಗೆ ಹೇಳೋದ್ರಿಂದ ಜನ ನಮ್ಮನ್ನ ಕೇಳುವ ಹಾಗೆ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಕೇಳಿದ್ರಾ ನೀವು? ನಾವೇ ಹೋಗಿ ಜನರ ಹತ್ರ ಹೇಳೋದಕ್ಕಿಂತ ಜನ ನಮ್ಮ ಹತ್ರ ಕೇಳಲಿಕ್ಕೆ ಬರ್ಬೇಕಂತ. ಆ ರೀತಿಯಲ್ಲಿ ನೀವು ಈ ಬಿಸ್ನೆಸ್ ಅನ್ನ ನಾವು ಮಾಡ್ಬೋದು. ಯಾಕಂದ್ರೆ ನಮ್ಮ ಹತ್ರ ಕ್ವಾಡಿಸೆಪ್ ಇದೆ. ಜನ ಕ್ವಾಡಿಸೆಪ್ ಅಂದ್ರೆ ಏನಂತ ಕೇಳ್ತಾರೆ, ಹೌದಾ? ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ ಇದನ್ನ ನೀವು ಇಟ್ಕೊಂಡು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು. ನಾನು ಹೇಳೋದು ನಿಮ್ಗೆ, ಮೊನೋಪಲಿ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇನ್ಕಂಪೇರಬಲ್. ನೀವು ಒಂದು ಸೋಪ್ ಹೋಗಿ ಕಂಪೇರ್ ಮಾಡ್ತಾರೆ, ಅಥವಾ ಒಂದು ಪೇಸ್ಟ್ ಹೋಗಿ ಅದಕ್ಕೆ ಕಂಪೇರ್ ಮಾಡ್ತಾರೆ, ಅಥವಾ ಡೈನಾಕ್ಲಿನ್ ಕಂಪೇರ್ ಮಾಡ್ತಾರೆ, ಅರಿಶಿನ ಪುಡಿ ಕಂಪೇರ್ ಮಾಡ್ತಾರೆ, ಯಾವುದೇ ಪ್ರಾಡಕ್ಟ್ ಒಳಗೆ ಕಂಪೇರ್ ಮಾಡ್ತಾರೆ, ಹೌದಾ? ಆದ್ರೆ ಕ್ವಾಡಿಸೆಪ್ಪಿಗೆ ಎಲ್ಲಿ ಕಂಪೇರ್ ಇದೆ? ನಾನು ನಿಮ್ಗೆ ಕ್ವಶನ್ ಕೇಳೋದು, ಏನಾದ್ರೂ ಕಂಪೇರ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ಯಾಕಂದ್ರೆ ಯಾವ್ದು ಇಲ್ಲ ಅಲ್ವಾ? ಮತ್ತೆ ನಾವು ಹೇಗೆ ಮಾಡ್ಬೋದಂತ ಅದನ್ನ ಹೇಳಿ. ಯು ಆರ್ ದ ಮೊನೋಪಲಿ. ನಮ್ಮ ಹತ್ರ ಮೊನೋಪಲಿ ಪ್ರಾಡಕ್ಟ್ ಇದೆ ಇದು. ಇದನ್ನ ಒಂದು ನೀವು ಸರಿಯಾಗಿ ಜನರಿಗೆ ಹೇಳಿದ್ರೆ, ಬರೇ ಒಂದು ಸ್ಯಾಚೆ 50 ರೂಪಾಯಿ ನೀವು ಅವ್ರಿಗೆ ಹೇಳಿ, ಇದೊಂದು ಅರ್ಧ ಕಪ್ ನೀವು ಮತ್ತೆ ನಿಮ್ಮ ಶ್ರೀಮತಿ ಅವ್ರು ಕುಡೀರಿ ನೋಡಿ ಅಂತ ಹೇಳಿ ಅವ್ರಿಗೆ. ಇದನ್ನ ಪೊಸಿಷನ್ ಮಾಡೋದು ತುಂಬಾ ಈಸಿ ಇದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಇದು ಎಲ್ಲೂ. ಜನ ತಮ್ಮ ಹತ್ರನೇ ಬರ್ಬೇಕು ಅವರು. ಸೊ ಇದನ್ನ ನೀವು ಎಷ್ಟು ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತೀರಿ, ಅಷ್ಟು ದೊಡ್ಡ ಲಾಭವನ್ನು ಎತ್ತಬಹುದು ನೋಡಿ. ಶುಗರ್ಲೆಸ್ ಬೇರೆ ಬರ್ತಾ ಇದೆ ಸರ್ ಈಗ ಶುಗರ್ಲೆಸ್ ಬರ್ತಾ ಇದೆ. ಸೊ ಎರಡು ಇದು 3in1 ಶುಗರ್ಲೆಸ್ ಬರ್ತದೆ, ಕ್ವಾಡಿಸೆಪ್ ಶುಗರ್ಲೆಸ್ ಬರ್ತಾ ಇದೆ. ಎರಡು ವೆರೈಟಿ ಬರ್ತಾ ಇದೆ. ಅದರಿಂದ ಇದರಲ್ಲಿ ನೀವು ಮೊನೋಪಲಿ ಬಿಸ್ನೆಸ್ ಅನ್ನ ಕಟ್ಟಲಿಕ್ಕೆ ಈ ಪ್ರಾಡಕ್ಟ್ ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ 14 ಪ್ರೂವನ್, ಸುಮ್ಮನೆ ಹೇಳುವುದಲ್ಲ, ಪ್ರೂವನ್ ಹೆಲ್ತ್ ಬೆನಿಫಿಟ್ಸ್ ಆಫ್ ಕ್ವಾಡಿಸೆಪ್. 14 ಲಾಭಗಳಿದೆ ನೋಡಿ ಕಾಫಿ ಕುಡಿಯೋದ್ರಿಂದ. ಬೇರೆ ಕಾಫಿ ನೀವು ಜಾಸ್ತಿ ಕುಡಿದ್ರೆ ಏನಾಗ್ತದೆ ನೋಡಿ, ಕೇಳಿ ನೋಡಿ ಅವ್ರಿಗೆ. ಎಷ್ಟೋ ಜನ ಹೇಳ್ತಾರೆ ನಿದ್ರೆ ಬರೋದಿಲ್ಲ ಸರ್,
ಕಾಫಿ ಜಾಸ್ತಿ ಕುಡಿದ್ರೆ ನಿದ್ರೆ ಬರುವುದಿಲ್ಲ ಅಲ್ಲಿ ನಿಮ್ಗೆ. ಈ ನಮ್ಮ ಕಾಫಿ ಕುಡಿದು ನೋಡಿ ಯಾವ ರೀತಿ ನಿದ್ರೆ ಬರ್ತದಂತ. ಸೊ 14 ಬೆನಿಫಿಟ್ಸ್ ಇದೆ. ಸೊ ಒಂದನೇದಾಗಿ ಇಂಪ್ರೂವ್ ದ ಫಿಸಿಕಲ್ ಪರ್ಫಾರ್ಮೆನ್ಸ್. ಯಾರಿಗೆಲ್ಲ ನಿಮ್ಗೆ ಫಿಸಿಕಲಿ ನೀವು ವೀಕ್ ಇದ್ದೀರಿ, ಅಥವಾ ನಿಮ್ಗೆ ನಡೆಯುವುದರಲ್ಲಿ ಸುಸ್ತಾಗ್ಬೋದು, ಅಥವಾ ಕೆಲಸ ಮಾಡೋದ್ರಲ್ಲಿ ಸುಸ್ತಾಗ್ಬೋದು, ಅಥವಾ ಓದೋದ್ರಲ್ಲಿ ಸುಸ್ತಾಗ್ಬೋದು, ಬರೆಯುವುದರಲ್ಲಿ ಸುಸ್ತಾಗ್ಬೋದು. ಎಷ್ಟೋ ಜನರಿಗೆ ಈ ಪ್ರಾಬ್ಲಮ್ ಇದೆ, ಫಿಸಿಕಲ್ ವೀಕ್ನೆಸ್ ಅಂತ ಹೇಳ್ತಾರೆ. ದೈಹಿಕದಲ್ಲಿ ನೀವು ಅಸಮತೋಲನ, ದೈಹಿಕದಲ್ಲಿ ನಿಮ್ಗೆ ಶಕ್ತಿ ಇರೋದಿಲ್ಲ. ಅದನ್ನ ಫಸ್ಟ್ ಇದು ಕರೆಕ್ಟ್ ಮಾಡ್ತದೆ ನೋಡಿ. ಫಿಸಿಕಲ್ ಪರ್ಫಾರ್ಮೆನ್ಸ್ಗೆ ನಂಬರ್ 1. ಈವನ್ ಫಿಸಿಕಲ್ ಫಟಿಗ್ ಇದ್ರು ಕೂಡ ಎಷ್ಟೋ ಜನರಿಗೆ ತಲೆ ಸುತ್ತೋದು, ತಲೆನೋವು, ಬೇರೆ ಬೇರೆ ಬ್ರೈನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ಗಳು ತುಂಬಾ ಇರ್ತದೆ. ಸೊ ಅದಕ್ಕೆ ನಿಮ್ಗೆ ಈ ಕಾರ್ಡಿಸೆಪ್ ಇದೆಯಲ್ಲ, ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಕಾರ್ಡಿಸೆಪ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇದು ಒಂದು ಮಶ್ರೂಮ್ ಜಾತಿಗೆ ಸೇರಿದೆ. ಇದು ಸಿಂಗಲ್ ಆಗಿ ಕಡ್ಡಿ ಮೆಣಸಿನಕಾಯಿ ಇದ್ದಾಗೆ ಇದ್ದಾಗಿರ್ತದೆ ನೋಡಿ, ಅಥವಾ ನಿಮ್ಗೆ ಇವನ್ ಅರಿಶಿನ ಕೊಂಬು ಇದ್ದಾಗಿರ್ತದೆ, ಸಿಂಗಲ್ ಇರ್ತದೆ ಮಾತ್ರ. ಸೊ ಜಸ್ಟ್ ಇದು ಸಾಧಾರಣ ಹಿಮಾಲಯದಲ್ಲಿ ಬೆಳೀತದೆ. ಎಷ್ಟೋ ಡಿಗ್ರಿ ನಿಮ್ಗೆ ಇದು BBC ಅಲ್ಲಿ ಹಾಕಿ ನೋಡಿ, ಅದು ಎಷ್ಟು ಕಷ್ಟಪಡ್ತಾರೆ ಅವರು ಅಂತ ತೆಗಿಬೇಕಾದ್ರೆ. ಸೊ ಆಂಟಿ ಆಕ್ಸಿಡೆಂಟ್ ಅಂಡ್ ಆಂಟಿ ಏಜಿಂಗ್. ನೀವು ಜನರಿಗೆ ಕೇಳಬೇಕು, ನಿಮ್ದು ಒಂದು ಅತಿ ಆಸೆ ಅಂತ ಏನು ಕೇಳಿ ಅವ್ರ ಹತ್ರ. ನಮ್ಗೊಂದು ದೊಡ್ಡ ಆಸೆ ಇದೆ, ಏನಂತ ಕೇಳಿದ್ರೆ ನಾನು ಚೆನ್ನಾಗಿರ್ಬೇಕು, ನಾನು ಹೆಲ್ದಿ ಆಗಿರ್ಬೇಕು, ನಾನು ಆರೋಗ್ಯವಾಗಿರ್ಬೇಕು ಅಂತ ಹೇಳ್ತಾರೆ. ಹೌದಾ? ನಿಮ್ಮ ಹತ್ರ ಕೇಳಿ. ಅವಾಗ 2ನೇ ಕ್ವಶನ್ ಮಾಡಿ, ಅದಕ್ಕೆ ಏನಾದರೂ ಒಂದು ಪ್ರಾಡಕ್ಟ್ ಇದೆಯಾ ಕೇಳಿ. ಅವರು ಹಿಂದೆ ಮುಂದೆ ಎಲ್ಲ ನೋಡ್ಬೋದು, ಏನು ಪ್ರಾಡಕ್ಟ್ ಇದೆ ಯೋಚನೆ ಮಾಡ್ಬೋದು. ಆವಾಗ ನೀವು ಈ ಕಾರ್ಡಿಸೆಪ್ ಅನ್ನ ತೋರಿಸ್ಬೇಕು ನೋಡಿ. ಕಾರ್ಡಿಸೆಪ್ ನೋಡಿ, ದಿಸ್ ಪ್ರಾಡಕ್ಟ್, ಇದ್ರ ಬಗ್ಗೆ ತಿಳ್ಕೊಳ್ಳಿ ಹೇಳ್ಬೇಕು ಅವ್ರಿಗೆ. ನೀವು ಅದ್ರ ಬಗ್ಗೆ ನೀವು ಕೊಡಿ ಅಂತ, ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ. ಕೆಲವ್ರು ಹೇಳ್ತಾರೆ ತಿಳ್ಕೊಳ್ಳೋದು ಮತ್ತೆ ಸರ್ ಕೊಡಿ ಅಂತ ಹೇಳಿದ್ರೆ ಕೊಡಿ ಅವ್ರಿಗೆ. ಸೊ ಇದ್ರ ಬಗ್ಗೆ ನೀವು, ಯಾಕಂದ್ರೆ ಇದು ಆಂಟಿ ಏಜಿಂಗ್ ಪ್ರಾಡಕ್ಟ್. ನೀವು ಯಾವಾಗಲೂ ನಿಮ್ಗೆ ಹೆಂಗಿದ್ದಾಗೆ ಇರ್ತೀರಿ. ಆಂಟಿ ಆಕ್ಸಿಡೆಂಟ್ ಆ್ಯಂಡ್ ಇಮ್ಯುನೋ. ಸೊ ಇಮ್ಯುನೋ ಎನ್ಹಾನ್ಸಿಂಗ್ ಆಕ್ಟಿವಿಟಿ ಇದೆ ಇದರಲ್ಲಿ. ನೀವು ಎಷ್ಟು ನೀವು ವೀಕ್ ಇದ್ರೂ ಕೂಡ ಅದನ್ನ ಆಕ್ಟಿವೇಟ್ ಮಾಡಿ ಕರೆಕ್ಟ್ ಮಾಡ್ತದೆ. ಆ್ಯಂಡ್ ಈವನ್ ಮೈಟೋಕಾಂಡ್ರಿಯಾ, ಯಾರಾದ್ರೂ ಕೇಳಿದ್ರ ಮೈಟೋಕಾಂಡ್ರಿಯಾ ಬಗ್ಗೆ? ಸೊ ಇಟ್ ವರ್ಕ್ಸ್ ಆನ್ ದ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಎಲ್ಲಿರ್ತದೆ? ನಮ್ಮ ಜೀವಕೋಶದ ಒಳಗಡೆ ಇರ್ತದೆ. ಅಂದ್ರೆ ಅಷ್ಟು, ಅದು ಕಾಲ್ಡ್ ICP ಅಂತ ಹೇಳಿದೆ, ಇಂಟ್ರಾ ಸೆಲ್ಯುಲರ್ ಪರ್ಮಿಯಬಿಲಿಟಿ. ಅಲ್ಲಿ ಅದು ಒಳಗಡೆ ಹೋಗಿ ಮೈಟೋಕಾಂಡ್ರಿಯಾವನ್ನ ಎಚ್ಚರ ಮಾಡ್ತದಂತೆ. ಅದಕ್ಕೋಸ್ಕರ ಇದಕ್ಕೆ ನಿಮ್ಗೆ ಎನರ್ಜಿ ಸಿಗುವುದು. ಸೊ ಪ್ರೊಟೆಕ್ಟ್, ಅದನ್ನ ಇದು ಪ್ರೊಟೆಕ್ಟ್ ಮಾಡ್ತದೆ. ಇಂಪ್ರೂವ್ಸ್ ದ ಬ್ರೈನ್ ಫಂಕ್ಷನ್ ಅಂಡ್ ಬೂಸ್ಟ್ ಸೆಕ್ಸ್ ಡ್ರೈವ್. ಎಷ್ಟೋ ಜನ ಮಕ್ಕಳಾಗ್ತಾರೆ, ಆಗುದಿಲ್ಲ. ಎಷ್ಟೋ ಜನ ಟ್ರೈ ಮಾಡ್ತಾರೆ, ಆಗುದಿಲ್ಲ. ಅಥವಾ ಬೇರೆ ಬೇರೆ ಕತೆ ಮೆಡಿಸಿನ್ನು, ಅಲೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ, ಬೊಕ್ಕ ಯಾವುದು, ಹೋಮ ಹವನ ಎಲ್ಲ ಮಾಡ್ತಾರೆ. ಆದ್ರೂ ಕೂಡ ಅವರಿಗೆ ಇಶ್ಯೂಸ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈವನ್ ಮಾಡರ್ನ್ ಸಿಸ್ಟಮ್ ಅಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದರಿಂದ ಪ್ರಾಬ್ಲಮ್ ಆಗಿದೆ, ಅಥವಾ ಲೇಡೀಸ್ ಪ್ರಾಬ್ಲಮ್ಮಾ, ಜೆಂಟ್ಸ್ ಪ್ರಾಬ್ಲಮ್ಮಾ, ಯಾಕೆ ಇಶ್ಯೂಸ್ ಆಗೋದಿಲ್ಲ, ಯಾಕೆ ಮಕ್ಕಳಾಗೋದಿಲ್ಲ. ಜಸ್ಟ್ ಯು ಗಿವ್ ದಿಸ್ ಪ್ರಾಡಕ್ಟ್. ಗಂಡ ಹೆಂಡತಿಗೆ ಇದನ್ನ ಕುಡಿಲಿಕ್ಕೆ ಹೇಳಿ, ಕಾಫಿಯನ್ನ ನೋಡಿ ಹೇಗೆ ಮಿರಾಕಲ್ ಆಗಿ ವರ್ಕ್ ಆಗ್ತದಂತ. ಸೊ ಅಂತ ಎಷ್ಟೋ ಕೇಸಸ್ ಅಲ್ಲಿ ನಿಮ್ಗೆ ಇದು ವರ್ಕ್ ಆಗಿದೆ. ಪೊಟೆನ್ಷಿಯಲ್ ಆಂಟಿ ಟ್ಯೂಮರ್ ಅಂಡ್ ಆಂಟಿ ಕ್ಯಾನ್ಸರ್ ಆಕ್ಟಿವಿಟಿಗೂ ಕೂಡ, ನಿಮ್ಮ ದೇಹದಲ್ಲಿ ಗಡ್ಡೆ ಆಗದಿದ್ದಾಗೆ, ಗಡ್ಡೆ ಆದ್ರೂ ಕೂಡ ಅದನ್ನ ಕರಗಿಸ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಈವನ್ ಕ್ಯಾನ್ಸರ್ ಅನ್ನ ಸಹ ಪ್ರಿವೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಕ್ಯಾನ್ ಹೆಲ್ಪ್ ಟು ಕಂಟ್ರೋಲ್ ಟೈಪ್ 2 ಡಯಾಬಿಟೀಸ್. ಟೈಪ್ 2 ಡಯಾಬಿಟೀಸ್ ಮೇಲೂ ಸಹ ಇದು ವರ್ಕ್ ಆಗ್ತದೆ. ಸೊ ಅದರಿಂದ ಯಾರಿಗೆಲ್ಲ ಟೈಪ್ 2 ಡಯಾಬಿಟಿಸ್ ಇದೆ ಅವರು ಸಹ ರೆಗ್ಯುಲರ್ ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಹೆಲ್ಪ್ ಟು ಟ್ರೀಟ್ ದ ಕ್ರಾನಿಕ್ ಕಿಡ್ನಿ ಡಿಸೀಸ್. ಕಿಡ್ನಿಗೆ ಏನಾದರೂ ಉಂಟಾ ಕೇಳ್ತಾರೆ ಜನ. ನೀವು ಜಸ್ಟ್ ಹೇಳ್ಬೇಕು, ದಿಸ್ ಕಾಫಿ, this is a cordyceps is very good for kidney disease, kidney failure, kidney problem, kidney dialysis, so many. So kidney infection, urinary tract problem. So ಅದಕ್ಕೆಲ್ಲ ನೋಡಿ ನೀವು ಇದನ್ನ ಕೊಟ್ಟು ಕರೆಕ್ಟ್ ಮಾಡ್ಬೋದು. ಇಂಪ್ರೂವ್ಸ್ ದ ಲಿವರ್ ಫಂಕ್ಷನ್. ಈವನ್ ಲಿವರ್ ಫಂಕ್ಷನ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಪಾಸಿಬಲ್ ಬೆನಿಫಿಟ್ ಫಾರ್ ಹಾರ್ಟ್ ಹೆಲ್ತ್ಗೂ ಕೂಡ ಇದು ಕಾರ್ಡಿಸೆಪ್ ತುಂಬಾ ಒಳ್ಳೆ ಪ್ರಾಡಕ್ಟ್. ಲೋವರ್ಸ್ ಕೊಲೆಸ್ಟ್ರಾಲ್ ಲೆವೆಲ್. ಕೊಲೆಸ್ಟ್ರಾಲ್ ಅನ್ನ ನಿಮ್ಗೆ ನಾರ್ಮಲ್ ಮಾಡ್ಲಿಕ್ಕೆ, ಅಂದ್ರೆ ಕಮ್ಮಿ ಇದ್ರೆ ನಾರ್ಮಲ್ ಮಾಡ್ಲಿಕ್ಕೆ, ಜಾಸ್ತಿ ಇದ್ರೆ ಕಮ್ಮಿ ಮಾಡ್ಲಿಕ್ಕೆ, ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಸೊ ಫೈಟ್ಸ್ ಇನ್ಫ್ಲಮೇಷನ್. ಯಾರಿಗೆಲ್ಲ ನೋವು, ಸಂಕಟಗಳು ಅಥವಾ ಪ್ರಾಬ್ಲಮ್ಗಳಿದ್ರೆ ಅವರಿಗೂ ಕೂಡ ಈ ಕಾಫಿ ಕುಡಿದ ಸರಿ ಮಾಡ್ಬೋದು. ಈವನ್ ಅಸ್ತಮಾ ಇದ್ದವರಿಗೂ ಕೂಡ, ದಮ್ ಇರ್ಬೋದು, ಅಸ್ತಮಾ ಇರ್ಬೋದು, ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು, ಅವರಿಗೂ ಕೂಡ ದಿಸ್ ಪ್ರಾಡಕ್ಟ್ ಈಸ್ ವೆರಿ ಗುಡ್ ಫಾರ್ ದ್ಯಾಟ್. ಸೊ ಅದರಿಂದ ಬೆಸ್ಟ್ ಕಾಫಿ ದಸ್ಟ್ ಕಾರ್ಡಿಸೆಪ್ ಕಾಫಿ. ಇದನ್ನ ರೆಗ್ಯುಲರ್ ಯೂಸ್ ಮಾಡ್ಬೋದು. ದಿನಕ್ಕೆ 2 ಕಪ್ಪು, 4 ಕಪ್ಪು, 6 ಕಪ್ಪನ್ನು ಸಹ ಕುಡಿಬಹುದು. ಏನೇನು ನಿಮ್ಗೆ ಇದರಲ್ಲಿ ಅಡ್ಡ ಪರಿಣಾಮಗಳಿಲ್ಲ. ಇದು ಬೆಸ್ಟ್ ಕಾಫಿ. DXN ಅಂತೂ ನಿಮ್ಗೆ ಒಳ್ಳೆ ಕಾಫಿ ಯೂಸ್ ಮಾಡೋದ್ರ ಜೊತೆ ಕಾರ್ಡಿಸೆಪ್ ಅನ್ನ ಆಡ್ ಮಾಡಿದ್ದಾರೆ. ಜಸ್ಟ್ ಇದನ್ನ ರೆಗ್ಯುಲರ್ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯವನ್ನು ಉಳಿಸ್ಕೋಬಹುದು, ನಿಮ್ಮ ಮಕ್ಕಳಿಗೂ ಕೊಡಬಹುದು,
ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ಏಜ್ ಆದವರಿಗೂ ಕೊಡ್ಬೋದು, ಎವ್ರಿಬಡಿ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಬೋದು. ಸೊ ಏನಾದರೂ ಕಾರ್ಡಿಸಪ್ ಬಗ್ಗೆ ಕೇಳಲಿಕ್ಕಿದ್ರೆ ನೀವು ಕೇಳ್ಬೋದು. ಸೊ ನೆಕ್ಸ್ಟ್ ಕಾಫಿ ದಟ್ ಈಸ್ ಎ ಕ್ರೀಮ್ ಕಾಫಿ. ಅಟ್ ಪ್ರೆಸೆಂಟ್ ಕ್ರೀಮ್ ಕಾಫಿ ಇಂಡಿಯಾದಲ್ಲಿ ಇಲ್ಲ ಈಗ. ಸೊ ಈ ಕ್ರೀಮ್ ಕಾಫಿ ಮೊದಲು ಬರ್ತಾ ಇತ್ತು, ಈಗ ಇದು ಇಂಡಿಯಾದಲ್ಲಿ ಇಲ್ಲ. ಸೊ ಯಾವಾಗ ಬರ್ತದೋ ಆವಾಗ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ಇದೆಲ್ಲ ನಿಮಗೆ ಫಾರಿನ್ನಲ್ಲಿ ಇರೋದು ಕಾಡಿ ಕೆಫೆ ಅಂಡ್ ದಿಸ್ ಇಸ್ ದ ಲೇಟೆಸ್ಟ್ ಒನ್. ಟೀನ್ಸ್ ಅಂತ ಇನ್ನೊಂದು ಲಾಂಚ್ ಮಾಡಿದ್ದಾರೆ, ಬಟ್ ಇಂಡಿಯಾದಲ್ಲಿ ಇನ್ನು ಬರಲಿಲ್ಲ. ಬರ್ಬೋದು, ಯಾಕಂದ್ರೆ ಇದರಲ್ಲಿ ನಿಮಗೆ ಅದರ್ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲಿ ಗ್ಯಾನೋಡಿಸಮ್ ಜೊತೆಗೆ ಮಿಕ್ಸ್ ಮಾಡಿದ್ದಾರೆ. ಸೊ ಓಕೆ, ಈಗ ಕ್ವಾಡಿಸಪ್ ವರ್ಸಸ್ ಕಿಡ್ನಿಗೆ ನಿಮಗೆ ಹೈಯೆಸ್ಟ್ ವರ್ಕ್ ಆಗ್ತದಂತಿದೆ. ಸೊ ಅದರಿಂದ ಯಾರಿಗೆಲ್ಲ ಕಿಡ್ನಿ ಪ್ರಾಬ್ಲಮ್, ಈವನ್ ಕಾರ್ಡಿಸಪ್ ಟ್ಯಾಬ್ಲೆಟ್ಸ್ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಕ್ಯಾಪ್ಸೂಲ್ ಬಂದಿದೆ, ಅದನ್ನು ಸಹ ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡೋದ್ರಿಂದ ನಿಮಗೆ ಕಿಡ್ನಿ ಮೇಲೆ ಆಂಟಿ ಡಯಾಬಿಟಿಕ್ ಆಕ್ಟಿವಿಟೀಸ್ ಅಂಡ್ ಆಂಟಿ ನೆಫ್ರೆಟಿಕ್ ಆಕ್ಟಿವಿಟೀಸ್ ಮೇಲೆ ಕಾರ್ಡಿಸಪ್ ತುಂಬಾ ವರ್ಕ್ ಆಗ್ತದೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾಳೆ ಇನ್ನೊಂದು ಪ್ರಾಡಕ್ಟ್ ಜೊತೆಗೆ ಡಿಸ್ಕಸ್ ಮಾಡೋಣ. ಯಾರಿಗಾದ್ರೂ ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಸ್ಪಾನ್ಸರ್, ನಿಮ್ಮ ಅಪ್ಲೈನ್ ಅಥವಾ ಕಂಪನಿಯಿಂದ ಕೇಳಿ ತಿಳ್ಕೊಳ್ಳಿ. ಆದಷ್ಟು ಈಗ ತುಂಬಾ ಜನಕ್ಕೆ ಸ್ಕೂಟಿ ತಗೋಬೇಕಂತ ಇದ್ದಾರೆ. ನೀವು 5,000 PV, ಆಮೇಲೆ ಹಾಗೇನೆ 2,77,000 PV ಗ್ರೂಪ್ PV ಮಾಡಬೇಕು. ಹೊಸಬರನ್ನ ಜಾಯಿನ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮ ಮೀಟಿಂಗ್ ಬರಬೇಕಾದ್ರೆ ಒಂದು ಕಂಡೀಷನ್ ಇದೆ, ತಿಂಗಳಿಗೆ ಒಬ್ಬರನ್ನ ಜಾಯಿನ್ ಮಾಡಬೇಕು. ನೀವು 3,000 PV ಮಾಡಿಸ್ಬೇಕು. ಅದರ್ವೈಸ್ 3 ಜನ ಜಾಯಿನ್ ಮಾಡಿ ಒಬ್ಬರಿಂದ 1,000 PV ಮಾಡಿಸ್ಬೇಕು. ಎಸ್ಪೆಷಲಿಸ್ಟ್ ರೂಬಿ ಅಂಡ್ ಡೈಮಂಡ್. ಸೊ ನಾವು ಒಂದು 10 days ನೋಡ್ತೀವಿ. 10 days ಅಲ್ಲಿ ನಿಮಗೆ ನಿಮ್ಮ ಫೋಟೋಸ್ ಎಲ್ಲ ಬರಲಿಲ್ಲ ಅಂತ ಹೇಳಿದ್ರೆ, ನಾವು ಕಂಪ್ಯೂಟರ್ಗೆ ಈಗ AI ಟೆಕ್ನಾಲಜಿ ಬಂದಿದೆ. ಸೊ ಫೀಡ್ ಮಾಡಿ ಇಟ್ಬಿಟ್ರೆ ಆಯ್ತು, ನಿಮ್ಮನ್ನು ಅದು ಒಳಗೆ ತಗೊಳ್ಳೋದಿಲ್ಲ. ನಾನು ಹೇಳೋದು, ಇದು AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೆಕ್ನಾಲಜಿ ಇದಕ್ಕೆ ಅಡಾಪ್ಟ್ ಮಾಡಿದ್ದಾರೆ ಈಗ. ಸೊ ಜಸ್ಟ್ ನಾನು ಹೇಳಿ ಇದರಲ್ಲಿ ಹಾಕಿಬಿಟ್ರೆ, ಯಾರೆಲ್ಲ ಏಪ್ರಿಲ್ ಅಲ್ಲಿ 3,000 PV ಅಥವಾ ಒಂದು ಜಾಯಿನ್ ಮಾಡಲಿಲ್ಲ ಅಂದ್ರೆ ನೀವು ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ನೀವು ಗೇಟ್ ವರೆಗೆ ಬರ್ಬೋದು, ಗೇಟ್ ಹತ್ರ ಕಾಯ್ತಾ ಕುತ್ಕೋಬೇಕಾಗ್ತದೆ. ಯಾವಾಗ ನೀವು PV ಮಾಡ್ತೀರಿ, ನಿಮ್ಮ ಬಿಲ್ ಬರ್ತದೆ, ಆಟೋಮೆಟಿಕ್ ನಿಮ್ಗೆ ಒಳಗೆ ಬಿಡ್ತದೆ AI. ಸೊ ಅದರಿಂದ ನೀವು ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡಬೇಕಾಗ್ತದೆ. ಯಾಕಂದ್ರೆ ಗೋಲ್ ಸೆಟ್ಟಿಂಗ್ ಇದು ನಾನು ಹೇಳಿದಲ್ಲ, ನಮ್ಮ ಪ್ರೊಫೆಸರ್ ಮೊನ್ನೆ ಎಲ್ಲಿ ಸಿದ್ದಿಪೇಟೆಗೆ ಬಂದಾಗ 6 ವರ್ಷ ಮಾಡಿದಿರಿ ಅಂತ ಹೇಳ್ತಾರೆ. ಎಷ್ಟು ಜನ ಕ್ರೌನ್ ಡೈಮಂಡ್ ಆಗಿದ್ದಾರೆ ಕೇಳಿದ್ರು. ನಾನು ಹೇಳಿದೆ ಅವರಿಗೆ ಈ ತರ ಹೇಳಿದೆ, ಆದ್ರೆ ಅವರು ಅದನ್ನ ಒಪ್ಕೊಳ್ಳೇ ಇಲ್ಲ. ಸೊ ಮಾಡಿದ ರಿಸಲ್ಟ್ ಇಲ್ಲ ಅಂದ್ರೆ ನೀವು ಬೇರೆ ದಾರಿ ಹುಡುಕ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರಿ, ಅದರಲ್ಲಿ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ನೀವು ದಾರಿಯನ್ನ ಚೇಂಜ್ ಮಾಡಿ, ನಿಮ್ಮ ಗೋಲನ್ನ ಚೇಂಜ್ ಮಾಡಿ, ನಿಮ್ಮ ದಾರಿಯನ್ನ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ನಾವು ದಾರಿಯನ್ನ ಚೇಂಜ್ ಮಾಡ್ಲಿಕ್ಕೆ ನಿಮ್ಗೆ ಈಗ ಅವಕಾಶ ಕೊಟ್ಟಿದ್ದೀವಿ. ಸೊ ಇದನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗ್ತದೆ. ಬಟ್ ನೀವು ಹೊರಗಡೆ ಕುತ್ಕೊಳ್ತೀರ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆಲ್ರೆಡಿ ನಿನ್ನೆ ನಮ್ಮ ಹರೀಶ್ ಅವರು 2 ಜನ ಜಾಯಿನ್ ಮಾಡಿ ಫೋಟೋವನ್ನ ಕಳಿಸಿದ್ದಾರೆ. ಹರೀಶ್ ಇಸ್ ದ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇಬ್ಬರನ್ನ ಜಾಯಿನ್ ಮಾಡಿ, ಅವ್ರು ನಿನ್ನೆ ಕೇಳಿದ ನಂತರ ಅವ್ರು ಜಾಯಿನ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಅಥವಾ ಮಂತ್ಲಿ ಅವ್ರು ಜಾಯಿನ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಅವರು ಕಳಿಸಿದ್ದಾರೆ. ಆಲ್ ದ ಬೆಸ್ಟ್ ಹರೀಶ್ ಅವರೇ. ನೀವೇನು ತೊಂದರೆ ಇಲ್ಲ, ನೀವು ಇಡೀ ಮೀಟಿಂಗ್ ಅನ್ನ ನೀವು ಕೇಳಬಹುದು, ನೋಡಬಹುದು, ಹೊಸ ಜನರನ್ನ ತರಬಹುದು. ಓಕೆ, ಆಲ್ ದ ಬೆಸ್ಟ್. ಇದ್ರ ಬಗ್ಗೆ ಏನಾದ್ರು ಕೇಳಲಿಕ್ಕಿದ್ರೆ ಕೇಳ್ಬೋದು. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಅದರ್ವೈಸ್ ಇವತ್ತಿನ ಪ್ರೋಗ್ರಾಮ್ ಅನ್ನು ನಾವೆಲ್ಲ ವೈಂಡ್ ಅಪ್ ಮಾಡೋಣ. ಅಶೋಕ್ ವಿಲ್ ಕ್ಲೋಸ್ ಇಟ್. ಓಕೆ ಸರ್, ಓಕೆ. ಬಹಳ ಒಳ್ಳೆಯ ಥ್ಯಾಂಕ್ ಯು ಸರ್. ವಂಡರ್ಫುಲ್ ಇನ್ಫಾರ್ಮೇಶನ್ ಅಬೌಟ್. ಅವ್ರು ಕುಡಿದಾಗ ಮಾತ್ರ ಗೊತ್ತು ಸರ್ ಅದರ ಫೀಲಿಂಗ್. ಯಾಕಂದ್ರೆ ನೀವು ಹೇಳಿದಾಗೆ ಒಂದು ಸ್ಯಾಕೆಟ್ ಫುಲ್ 3-in-1 ಕಾಫಿ ಹಾಕಿದಾಗ ಮಾತ್ರ ಅದರ ಟೇಸ್ಟ್ ಗೊತ್ತಾಗುತ್ತೆ ಸರ್. ಕರೆಕ್ಟ್. ಯು ಆರ್ ರೈಟ್. ಓಕೆ, ಎನಿಬಡಿ ಹೊಸ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಲಾಂಚ್ ಆಗ್ತಾ ಇದೆ. ಸೊ ಈಗ ಇನ್ನೂ ಸಹ ಮೊನ್ನೆ ನಾವು ನೋಡಿದಾಗ ಕಂಪನಿಗೆ ನೋಡಿದಾಗ ನಮಗೆ ಆಶ್ಚರ್ಯ ಆಗ್ತದೆ, ಏನೇನು ಕಾಫಿ, ಏನೇನು ಹೊಸ ಜ್ಯೂಸ್, ಹೊಸ ಪ್ರಾಡಕ್ಟ್ ಬರ್ತಾ ಇದೆ. ಆಯಿಲ್ ರೇಂಜಲ್ಲಿ ಭೃಂಗರಾಜ್ ಅಂತ ಒಂದು ಆಯಿಲ್ ಹೆಣ್ಮಕ್ಳಿಗೆ ಭಾರಿ ಖುಷಿ ಆಗ್ಬೋದು. ಕೂದೆಲ್ಲ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಗೆ ಆ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಪಿತಾ ಭೃಂಗರಾಜ್. ಮತ್ತೆ ಅದ್ರ ಜೊತೆಗೆ ಇನ್ನೂ 3 ಪ್ರಾಡಕ್ಟ್ ನೋವಿನ ಎಣ್ಣೆಗಳು ಸಹ ಬರ್ತಾ ಇದೆ ಬೇರೆ ಬೇರೆ. ಸೊ ಹಾಗಾಗಿ ಎಲ್ಲ ಆಫರ್, ಬೇಕಾದಷ್ಟು ಆಫರ್ ಕಂಪನಿ ಬಿಟ್ಟಿದೆ. ಆಫರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಪ್ರತಿಯೊಬ್ಬರಿಗೂ ನಾನು ವಿಶ್ ಮಾಡ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.